My dear students, in the last class you are already learned with the concept of electric charges and its properties, electrification and Coulomb's law. But today we are in this class we are discuss about the concept of electric field. First, what is electric field? It is the region in which the charged particles experience an electrostatic force. ಅಂದರೆ ಚಾರ್ಜ್ ಪಾರ್ಟಿಕಲ್ಸ್ ಎಲೆಕ್ಟ್ರಿಕಲ್ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡುವಂಥ ಒಂದು ಜಾಗವನ್ನು ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಅಬ್ಸರ್ವ್ ಮಾಡೋದಪ್ಪ ಅಂದರೆ ಚಾರ್ಜಸ್ಲ್ಲಿ ನೋಡ್ಬೋದು. ನೋಡಿ ಈ ಫಿಗರ್ ನೋಡಿ, ಇಲ್ಲಿ ಮೇಲ್ಗಡೆ ಫಿಗರಲ್ಲಿ ಈ ಚಿತ್ರದಲ್ಲಿ ದಿಸ್ ಇಸ್ ದಿ ಪಾಸಿಟಿವ್ ಚಾರ್ಜ್. ಈ ಪಾಸಿಟಿವ್ ಚಾರ್ಜ್ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲೈತಪ್ಪ ಅಂದರೆ ದಿಸ್ ಇಸ್ ದಿ ಪಾಸಿಟಿವ್ ಚಾರ್ಜ್. ಈ ಸುತ್ತ ಐತಲ್ಲ ಈ ರೀಸನನ್ನು ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಇಲ್ಲಿ ಪಾಸಿಟಿವ್ ಚಾರ್ಜ್ ಅಂತ ಕರಿಬೋದು ಅಥವಾ ದಿ ಚಾರ್ಜ್ ಕ್ಯೂ ಗ್ರೇಟರ್ ದೆನ್ ಝೀರೋ. ಕ್ಯೂ ಗ್ರೇಟರ್ ದೆನ್ ಝೀರೋ ಅಂದರೂ ಒಂದೇ, ಪಾಸಿಟಿವ್ ಚಾರ್ಜ್ ಅಂದ್ರೂ ಕೂಡ ಒಂದೇ. ಇನ್ ಪಾಸಿಟಿವ್ ಚಾರ್ಜ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ radially outwards. One more another charge. This is the negative charge, or it is also known as Q less than 0. Q less than 0 andru ondene, negative charge andru ondene. In negative charge, the direction of the electric field is radially inwards. Athwa the direction of the electric field is towards the negative charge. This reason is known as electric field. Once again, what is electric field? Electric field is the region in which the charged particles experience an electrostatic force. ನಿಮಗೆ ಎಕ್ಸಾಮ್ ಕೇಳ್ಬೋದು, ಡ್ರಾ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಪಾಸಿಟಿವ್ ಚಾರ್ಜ್ ಅಂತ ಕೇಳಿದಾಗ ಈ ಚಿತ್ರ ಬರೀಬೇಕಾಗುತ್ತೆ, ಅಥವಾ ಕ್ಯೂ ಗ್ರೇಟರ್ ದೆನ್ ಝೀರೋ ಅಂತ ಕೇಳ್ಬೋದು. One more question. Draw the electric field due to a negative charge ಅಂದಾಗ ಈ ಡಯಾಗ್ರಾಮ್ ಬರೀಬೇಕಾಗುತ್ತೆ. ದಿಸ್ ಇಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ನೆಗೆಟಿವ್ ಚಾರ್ಜ್. ಮತ್ತು ನಿಮ್ಗೆ ಗೊತ್ತಿರುತ್ತೆ ಈಗ ಎಲೆಕ್ಟ್ರಿಕ್ ಫೀಲ್ಡು ಎಲ್ಲಿ ಜಾಸ್ತಿ ಇರುತ್ತೆ, ಎಲ್ಲಿ ಕಡಿಮೆ ಇರುತ್ತೆ. ಹಿಯರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಮ್ಯಾಕ್ಸಿಮಮ್, ಇಸ್ ಆಲ್ವೇಸ್ ಮ್ಯಾಕ್ಸಿಮಮ್ ಅಟ್ ಎ ಪಾಯಿಂಟ್ ವೇರ್ ದ ಚಾರ್ಜ್ ಪಾರ್ಟಿಕಲ್ಸ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್. ಚಾರ್ಜ್ ಪಾರ್ಟಿಕಲ್ಸು ಯಾವ ಪಾಯಿಂಟಲ್ಲಿ ಫೋರ್ಸನ್ನು ಪಡ್ಕೊತಾವೋ ಆ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಮ್ಯಾಕ್ಸಿಮಮ್ ಇರುತ್ತೆ. ಒನ್ ಮೋರ್ ಪಾಯಿಂಟ್, ಆದರೆ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಝೀರೋ ಆಗಿರುತ್ತೆ, ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರಲ್ಲ ಅಂದರೆ ದಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಝೀರೋ ಅಟ್ ಎ ಪಾಯಿಂಟ್ ವೇರ್ ದ ಚಾರ್ಜ್ ಪಾರ್ಟಿಕಲ್ ಡಸ್ ನಾಟ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್. ಚಾರ್ಜ್ ಪಾರ್ಟಿಕಲ್ಲು ಯಾವ ಪಾಯಿಂಟಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ನ ಪಡ್ಕೊಳ್ಳಲ್ವೋ, ಎಕ್ಸ್ಪೀರಿಯನ್ಸ್ ಮಾಡಲ್ವೋ ಆ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಝೀರೋ ಇರುತ್ತೆ. ಹಾಗಾದರೆ ಈ ಎಲೆಕ್ಟ್ರಿಕ್ ಫೀಲ್ಡ್ನ ಪ್ರೊಡ್ಯೂಸ್ ಮಾಡೋದು ಯಾರು? ವಿಚ್ ಇಸ್ ದಿ ಸೋರ್ಸ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಈ ಎಲೆಕ್ಟ್ರಿಕ್ ಫೀಲ್ಡ್ನ ಸೋರ್ಸ್ ಯಾವುದಪ್ಪ ಅಂದರೆ ಸ್ಟ್ಯಾಟಿಕ್ ಚಾರ್ಜ್. ಇದೆ ಸ್ಟ್ಯಾಟಿಕ್ ಚಾರ್ಜ್, ಇದಾಗಿರ್ಬೋದು, ಇದಾಗಿರ್ಬೋದು. ಸ್ಟ್ಯಾಟಿಕ್ ಚಾರ್ಜ್ ಇಸ್ ದಿ ಸೋರ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಮತ್ತು ಒನ್ ಮೋರ್ ಕಾನ್ಸೆಪ್ಟ್, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ. ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ or what is electric field intensity or electric field strength? ಎಕ್ಸಾಮ್ಗೆ ಒನ್ ಮಾರ್ಕ್ ಕ್ವಶನ್ ಇಂಪಾರ್ಟೆಂಟ್ ಇದು. ಡಿಫೈನ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಆರ್ ಡಿಫೈನ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂತ ಕರೀತಾರೆ. ಹಾಗಾದರೆ ಡಿಫೈನ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂದರೆ ಇಟ್ ಇಸ್ ಎ ಪಾಯಿಂಟ್ ಇನ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್. ಇಟ್ ಇಸ್ ಎ ಪಾಯಿಂಟ್ ಇನ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ವಿಚ್ the unit positive charge experience a force. That's the definition of the electric field strength. Okay, then define electric field strength andre it is a point in an electric field at which the unit positive charge experience an electrostatic force. ಹಾಗಾದರೆ ಇಟ್ ಈಸ್ ಡಿನೋಟೆಡ್ ಬೈ ಸಿಂಬಲ್. ಈ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ನಾವು ಕ್ಯಾಪಿಟಲ್ ಇ ಅನ್ನೋ ಲೆಟ್ರಿಂದ ಡಿನೋಟ್ ಮಾಡ್ತೀವಿ.
electric field intensity is the symbol E. ಹಾಗಾದರೆ is given by the formula E is equal to F by plus Q naught, where E is known as electric field intensity. E is known as electric field strength, F is known as electrostatic force, Q naught ಅಂದರೆ unit positive test charge. This is the expression for electric field intensity in magnitude. One more point, is electric field is scalar or vector ಅಂತ ಕೇಳಿದ್ರೆ, here electric field is a vector quantity. Electric field is a scalar ಅಲ್ಲ, electric field is a vector quantity. ಹಾಗಾದರೆ ವೆಕ್ಟರ್ ಫಾರ್ಮಲ್ಲಿ ಈ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಹೇಗೆ ಬರೆಯೋದು? ಇನ್ ವೆಕ್ಟರ್ ಫಾರ್ಮ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾನ್ ಬಿ ರಿಟನ್ ಆಸ್ ವೆಕ್ಟರ್ ಇ ಇಸ್ ಈಕ್ವಲ್ ಟು ವೆಕ್ಟರ್ ಎಫ್ ಬೈ ಪ್ಲಸ್ ಕ್ಯೂ ನಾಟ್. ಈ ಫಾರ್ಮುಲಾ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವಾಟ್ಸ್ ದಿ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ಸೇಮ್ ಆಸ್ ದಟ್ ಆಫ್ ದಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ನ ಡೈರೆಕ್ಷನ್ ಯಾವ ಕಡೆ ಇರುತ್ತೋ ಅದೇ ಡೈರೆಕ್ಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ನ ಡೈರೆಕ್ಷನು ಇರುತ್ತೆ. ಒನ್ ಮೋರ್ ಪಾಯಿಂಟ್, ಎಕ್ಸಾಮ್ ಇಂಪಾರ್ಟೆಂಟು, ಆಲ್ರೆಡಿ ಎಕ್ಸಾಮ್ ಕೇಳಿದ್ದಾನೆ. ರೈಟ್, ವಾಟ್ ಇಸ್ ದಿ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? ನೋಡಿ, ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ನ್ಯೂಟನ್ ಪರ್ ಕೂಲಾಮ್ ಆರ್ ವೋಲ್ಟ್ ಪರ್ ಮೀಟರ್. ಹೇಗೆ ಬಂತಪ್ಪ ಅಂದರೆ ಮೇಲ್ಗಡೆ ಫಾರ್ಮ್ ನೋಡಿ, ಇ ಈಸ್ ಈಕ್ವಲ್ ಎಫ್ ಬೈ ಕ್ಯೂ ನಾಟ್ ಅನ್ನೋ ಫಾರ್ಮಲ್ಲಿ ಇಲ್ಲಿ ಎಫ್ ಐತೆ. ದ ಯೂನಿಟ್ ಆಫ್ ಎಫ್ ಇಸ್ ನ್ಯೂಟನ್, ದ ಯೂನಿಟ್ ಆಫ್ ಫೋರ್ಸ್ ಇಸ್ ನ್ಯೂಟನ್, the unit of charge is coulomb. Agar the unit of electric field is Newton per coulomb or volt per meter. Volt per meter. ಅಕಸ್ಮಾತ್ ಟೆಸ್ಟ್ ಚಾರ್ಜ್ ಬದಲು ನಾವಿಲ್ಲೊಂದು ಜನರಲ್ ಒಂದು ಚಾರ್ಜ್ನ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ಟರೆ, ಇಫ್ ಎ ಚಾರ್ಜ್ Q is placed at a point in a uniform electric field, E, then the charge of particles experience a force is given by the formula F is equal to QE, where F is known as electrostatic force, Q means charged particle, charge of the charged particle, E means uniform electric field. ಹಾಗಾದರೆ ನಿಮ್ಗೆ ಇನ್ನೊಂದು ಪಾಯಿಂಟ್ ಗೊತ್ತಿರುತ್ತೆ, ಒಂದು ಸಿಂಗಲ್ ಚಾರ್ಜ್ ಮುಖಾಂತರ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಹೇಗಿರುತ್ತೆ? ಯು ಆರ್ ಆಲ್ರೆಡಿ ನೋನ್ ದಟ್ ಕೂಲಾಮ್ಸ್ ಲಾ. ವಾಟ್ಸ್ ದಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಬಿಟ್ವೀನ್ ಟೂ ಪಾಯಿಂಟ್ ಚಾರ್ಜಸ್ ಅಂದರೆ ಎಫ್ ಇಸ್ ಈಕ್ವಲ್ 1/4π ಎಪ್ಸಿಲಾನ್ ನಾಟ್ Q1 Q2 by R square. ಇಲ್ಲಿ ವಾಟ್ಸ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಫ್ರೀ ಸ್ಪೇಸ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್. ಒಂದು ಪಾಯಿಂಟ್ ಚಾರ್ಜ್ ಮುಖಾಂತರ ಎಲೆಕ್ಟ್ರಿಕ್ ಫೀಲ್ಡ್ನ ಫಾರ್ಮುಲಾ ಎಷ್ಟಿರುತ್ತೆ, ಹೇಗೆ ಬರುತ್ತೆ? Here you see the diagram. Expression for electric field in free space due to a point charge. In figure, plus Q is known as point charge. Place at a point O. ಇಲ್ಲಿ ಯಾವುದೇ ಮೀಡಿಯಂ ಇಲ್ಲ in free space. P is a point at which the unit positive charge is placed. Plus 1C is known as unit positive test charge. The smaller is known as the distance between point charge and unit positive test charge. ಇಲ್ಲಿ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಈ ಪಿ ಅನ್ನೋ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ನ ಡೈರೆಕ್ಷನ್ ಆಗಿರ್ತಕೊಂಡ್ರೆ ಲೆಟ್ ಇ ಬಿ ದಿ ಎಲೆಕ್ಟ್ರಿಕ್ ಫೀಲ್ಡ್ ಆಕ್ಟಿಂಗ್ ಅಟ್ ಎ ಪಾಯಿಂಟ್ ಪಿ ಡ್ಯೂ ಟು ಪಾಸಿಟಿವ್ ಚಾರ್ಜಸ್ ಔಟ್ವರ್ಡ್ಸ್. ಯಾವ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಆಕ್ ಮಾಡುತ್ತೋ ಆ ಪಾಯಿಂಟಿಂದ ಎಲೆಕ್ಟ್ರಿಕ್ ಫೀಲ್ಡ್ನ ಡೈರೆಕ್ಷನು ಔಟ್ವರ್ಡ್ಸ್ ಆಗಿರುತ್ತೆ. Here F is known as the force between unit positive charge and point charge. From Coulomb's law. ಯಾಕೆಂದರೆ ಇದ್ರ ಫಾರ್ಮುಲಾ ಬರೀಬೇಕು ಅಂದರೆ ನಮಗೊಂದು ಲಾ ಬೇಕು. ಆಲ್ರೆಡಿ ನೋ ದಿ ಫಾರ್ಮುಲಾ
from Coulomb's law, the electrostatic force between Q and plus 1c is the electrostatic force between point charge and unit positive charge is F is equal to 1 by 4 epsilon naught Q1 place ಅಲ್ಲಿ Q ಬರ್ಕೊಳ್ಳಿ Q2 place ಅಲ್ಲಿ 1 ಬರ್ಕೊಳ್ಳಿ divided by the distance between the 2 point charges is r ಆಗೈತೆ square of the distance between 2 point charges ಆ ಕೂಲಂಬ್ಸ್ನ ಬರ್ಕೋಬೋದು F is equal to 1 by 4 epsilon naught Q divided by r square ಆಯಿತು. This is the electrostatic force between 2 point charges. Here we have to derive electric field. Next step, by definition of electric field acting at a point P due to plus Q. Definition ಹೇಳುತ್ತೆ E is equal to F divided by Q naught. ನಿಮ್ಗೆ ಆಲ್ರೆಡಿ ಫಾರ್ಮುಲಾ ಗೊತ್ತು, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಫಾರ್ಮುಲಾ E is equal to F by Q naught. ಇಲ್ಲಿ Q naught ಪ್ಲೇಸಲ್ಲಿ ಏನೈತೆ 1 ಐತೆ, E is equal to F by 1. ಈಕ್ವೇಷನ್ 2 ಅಂತ ಕೊಟ್ಕೊಳ್ಳಿ. ಯೂಸಿಂಗ್ ಈಕ್ವೇಷನ್ 1 ಇನ್ 2 ಅವಾಗ ಏನಾಗುತ್ತೆ, ಈ ಎಫ್ ಪ್ಲೇಸಲ್ಲಿ ಇದನ್ನು ಬರ್ಕೊಬೋದು. E is equal to 1 by 4 epsilon naught into Q by R square. This is the expression for, only mention the formula, no derivation. E is equal to 1 by 4 epsilon naught Q by R square. This is the expression for electric field in free space due to a single charge, point charge in free space. Here E is in magnitude, E is the electric field, Q is known as point charge, R means the distance between the points on P. ಇದೇ ಫಾರ್ಮ್ನ ವೆಕ್ಟರ್ ಹೇಗೆ ಬರ್ತೀವಪ್ಪ ಅಂದರೆ, ಇನ್ ವೆಕ್ಟರ್ ಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಫ್ರೀ ಸ್ಪೇಸ್ ಡ್ಯೂ ಟು ಎ ಸಿಂಗಲ್ ಚಾರ್ಜ್ ಕ್ಯಾಪಿಟಲ್ ಎಸ್ ವೆಕ್ಟರ್ E is equal to 1 by 4 epsilon naught Q by R square into R cap, where R cap is known as unit vector in the direction from the points O to P. This is the only mention. Write the expression for, ನಿಮ್ಮ 1 marks ಕೇಳ್ತಾನೆ, write the expression for electric field in free space due to a point charge ಅಂತ ಕೇಳಿದಾಗ ಮ್ಯಾಗ್ನೆಟಲ್ಲಿ ಇದು ಬರೀರಿ, E is equal to 1 by 4 epsilon naught Q by R square. ಅದನ್ನೇ write the expression for electric field in free space due to a point charge in ವೆಕ್ಟರ್ ಫಾರ್ಮ್ ಅಂತ ಕೇಳಿದಾಗ ಈ ಫಾರ್ಮ್ ಹಾಕಿ, ವೆಕ್ಟರ್ E is equal to 1 by 4 epsilon naught Q by R square into R cap. ವೆಕ್ಟರ್ ಫಾರ್ಮ್ ಅಂತ ಕೇಳಿದಾಗ ಈ ತಲೆ ಮೇಲೆ ವೆಕ್ಟರ್ ಸಿಂಬಲ್ ಬರುತ್ತೆ, ಜೊತೆಗೆ ಯೂನಿಟ್ ವೆಕ್ಟರ್ ಇರುತ್ತೆ. ಮ್ಯಾಗ್ನೆಟ್ ಅಂದಾಗ ವೆಕ್ಟರ್ ಸಿಂಬಲ್ ಇರಲ್ಲ, ಯೂನಿಟ್ ವೆಕ್ಟರ್ ಬರಲ್ಲ. ದಿಸ್ ಇಸ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಫ್ರೀ ಸ್ಪೇಸ್ ಡ್ಯೂ ಟು ಎ ಓನ್ಲಿ ಸಿಂಗಲ್ ಪಾಯಿಂಟ್ ಚಾರ್ಜ್. ನೆಕ್ಸ್ಟ್ ಗೋ ಟು expression for electric field due to a system of n charges. ಅಂದರೆ ಒಂದು ಚಾರ್ಜ್ ಬದಲು ಸಿಂಗಲ್ ಚಾರ್ಜ್ ಬದಲು ನಂಬರ್ ಆಫ್ ಚಾರ್ಜಸ್ ಇದ್ದಾಗ, ಒಂದು ಚಾರ್ಜ್ ಬದಲು n ಚಾರ್ಜಸ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ನ ಹೇಗೆ ಕಂಡುಹಿಡಿಯೋದು? more than one charge, we have to derive the electric field using a superposition principle. You already know the definition of the superposition principle. ನೋಡಿ here, expression for electric field due to a system of n charges. ಅಂದರೆ ಒಂದಕ್ಕಿಂತ ಜಾಸ್ತಿ ಚಾರ್ಜ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ನ ಒಂದು ಪಾಯಿಂಟಲ್ಲಿ ಹೇಗೆ ಕಂಡುಹಿಡಿಯೋದು? ಅಸ್ಯೂಮ್ ನೋಡಿ, ಈ ಫಿಗರ್ ಅಬ್ಸರ್ವ್ ಮಾಡಿ, Q1 Q2 ಎಕ್ಸೆಟ್ರಾ Qn ನಂಬರ್ ಆಫ್ ಚಾರ್ಜಸ್ ತಗೊಂಡಾಗ here Q1 and Q2 are the charges placed at a point A and B. P is the point at which electric field is act due to Q1 or Q2. Assume ಈ ಡಯಾಗ್ರಾಮ್ ಬರ್ಕೊಂಡಿದ್ದೀನಿ.
let q1, q2, q3 etc. q1. These are known as system of n charges. System of n charges. In figure, R1, R2 etc. Rn, assume, are known as the distance between the point P to the system of charges q1, q2 etc. qn. ಅಂದರೆ q1, q2, qn ಅನ್ನೋ ಚಾರ್ಜಸ್ಸಿಂದ ಪಿಗಿರೋ ಡಿಸ್ಟೆನ್ಸ್ ನಾವು R1, R2, R3 ಎಕ್ಸೆಟ್ರಾ R1 ಅಂತ ಕರಿತೀವಿ. ಇಯರ್ ಆಲ್ರೆಡಿ ನೋ ದಿ ಫಾರ್ಮುಲಾ. ನಮ್ಗೆ ಆಲ್ರೆಡಿ ಸಿಂಗಲ್ ಪಾಯಿಂಟ್ ಚಾರ್ಜ್ಗೆ, ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಫ್ರೀ ಸ್ಪೇಸಲ್ಲಿ ಏನಿರುತ್ತೆ ಅಂತ ಗೊತ್ತು. ಏನಪ್ಪ ಅಂದರೆ E is equal to 1/4πε0 Q/r². This is the expression for electric field due to a point charge. ಈ ಫಾರ್ಮುಲಾನ ಸಿಂಗಲ್ ಚಾರ್ಜ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬನ್ನಿ. ಅಸ್ಯೂಮ್ ಹಿಯರ್ electric field acting at a point P due to a charge Q1 ಇದನ್ನು ತಗೊಂಡಾಗ ಅಂದರೆ E1 is known as electric field acting at a point P due to a charge Q1. ಅದಾಗ ಏನಾಗುತ್ತಪ್ಪ ಅಂದರೆ ಈ ಪ್ಲೇಸಲ್ಲಿ E1 ಆಗುತ್ತೆ 1/4πε0, Q ಪ್ಲೇಸಲ್ಲಿ Q1 ಆಗುತ್ತೆ, ಡಿಸ್ಟೆನ್ಸ್ R ಪ್ಲೇಸಲ್ಲಿ R1 ಆಗುತ್ತೆ, R1² ಇಂಟು ಯೂನಿಟ್ ವೆಕ್ಟರ್ R ಕ್ಯಾಪ್ ಜಾಗದಲ್ಲಿ R1 ಕ್ಯಾಪ್ ಆಗುತ್ತೆ ಈ ಚಾರ್ಜ್ ತಗೊಂಡಾಗ. ನೆಕ್ಸ್ಟು ಈ ಚಾರ್ಜ್ ತಗೊಂಡಾಗ E2 is the electric field acting at a point P due to Q2. ಅವಾಗ ಏನಾಗುತ್ತೆ, ಈ ಪ್ಲೇಸಲ್ಲಿ E2 ತಗೊಳ್ಳಿ, ಅವಾಗ ಏನಾಗುತ್ತೆ E2 is equal to 1/4πε0 Q2 /R2², R2 ಕ್ಯಾಪ್. ಎಲ್ಲೆಲ್ಲಿ R ಇರುತ್ತೋ ಅಲ್ಲೆಲ್ಲ R2 ಬರ್ಕೊಳ್ಳಿ. ಇದೇ ಥರ ಎಲ್ಲ ಚಾರ್ಜ್ಗೂ ಬರ್ಕೊತ ಹೋದಾಗ ಈಗ ಎಂತ ಚಾರ್ಜ್ ಅಸ್ಯೂಮ್ ಆ ಚಿತ್ರದಲ್ಲಿಲ್ಲ, ಬಟ್ ಎನ್ ಚಾರ್ಜ್ ತಗೊಳ್ಳಿ. ಎಲೆಕ್ಟ್ರಿಕ್ ಫೀಲ್ಡ್ ಆಕ್ಟಿಂಗ್ ಅಟ್ ಎ ಪಾಯಿಂಟ್ P ಡ್ಯೂ ಟು ದಿ ಚಾರ್ಜ್ Qn, ಎಂತ ಚಾರ್ಜ್ ತಗೊಂಡಾಗ ಏನಾಗುತ್ತೆ, ಎಲ್ಲೆಲ್ಲಿ ಇ ಇತ್ತು ಅಲ್ಲೆಲ್ಲ En ಅನ್ನು ಬರ್ಕೊಳ್ಳಿ. En is equal to 1/4πε0 Qn /Rn² ಇಂಟು Rn ಕ್ಯಾಪ್. ಅಂದರೆ R ಪ್ಲೇಸ್ ಎಲ್ಲ ಎನ್ ಹಾಕೊಂಡಿದ್ದೀವಿ. ಈಗ ಪ್ರತಿಯೊಂದು ಚಾರ್ಜ್ಗೂ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಹೋಯಿತು. ಹಾಗಾದರೆ ಈ ಎಲ್ಲ ಚಾರ್ಜಸ್ ಮುಖಾಂತರ ಪಿ ಅನ್ನೋ ಪಾಯಿಂಟಲ್ಲಿ ಟೋಟಲಾಗಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಆಯ್ತು ಅಂತ ಕಂಡುಹಿಡಿಬೇಕು. ಅದು ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ, ಒಂದು ಚಾರ್ಜ್ಗಿಂತ ಜಾಸ್ತಿ ಚಾರ್ಜ್ ಇದ್ದಾಗ ಡೈರೆಕ್ಟಾಗಿ ಕಂಡುಹಿಡಿಯೋಕ್ಕಾಗಲ್ಲ, ಆವಾಗ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಯೂಸ್ ಮಾಡಬೇಕು. ಆದರೆ ಅಕಾರ್ಡಿಂಗ್ ಟು ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಪ್ರಕಾರ ಏನಪ್ಪ ಆಗುತ್ತೆ, ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಆಕ್ಟಿಂಗ್ ಅಟ್ ಎ ಪಾಯಿಂಟ್ P ಡ್ಯೂ ಟು ಎ ಸಿಸ್ಟಮ್ ಆಫ್ ಚಾರ್ಜಸ್. ಈ ಎಲ್ಲ ಚಾರ್ಜಸ್ ಮುಖಾಂತರ ಪಿ ಅನ್ನೋ ಪಾಯಿಂಟಲ್ಲಿ ಟೋಟಲಾಗಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಆಯ್ತಪ್ಪ ಅಂದರೆ, ದ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ E is equal to sum of the electric field acting at a point P due to system of charges. ಅಂದರೆ ಪ್ರತಿಯೊಂದು ಚಾರ್ಜಸ್ ಮುಖಾಂತರ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬಂತೋ ಅವುಗಳ ಮೊತ್ತಕ್ಕೆ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವಲ್ ಆಗಿರುತ್ತೆ. E is equal to E1 + E2 + ಎಕ್ಸೆಟ್ರಾ + En. ಈಗ E1, E2, E3, En ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನು ಬಂತು, E is equal to 1/4πε0 Q1/R1² R1 ಕ್ಯಾಪ್ ಪ್ಲಸ್ 1/4πε0 Q2 /R2² R2 ಕ್ಯಾಪ್ ಪ್ಲಸ್ ಎಕ್ಸೆಟ್ರಾ ಪ್ಲಸ್ 1/4πε0 Qn /Rn² Rn ಕ್ಯಾಪ್. ಇವೆಲ್ಲದರಲ್ಲಿ ಏನು ಕಾಮನ್ ತೆಗಿಬೋದಪ್ಪ ಅಂದರೆ, E is equal to 1/4πε0ನ ಕಾಮನ್ ತೆಗಿಬೋದು. ತೆಗೆದೇನು ನೋಡ್ಕೊಂತು, 1/4πε0 ಆಫ್ ಆ ಸ್ಟೆಪ್ ಇಲ್ಲ ಅಲ್ಲಿ, 1/4πε0 ಆಫ್ Q1 /R1² ಇಂಟು R1 ಕ್ಯಾಪ್ ಪ್ಲಸ್ Q2 /R2² ಇಂಟು R2 ಕ್ಯಾಪ್ ಪ್ಲಸ್ ಎಕ್ಸೆಟ್ರಾ ಪ್ಲಸ್ Qn /Rn² ಇಂಟು Rn ಕ್ಯಾಪ್. ಅಂದರೆ ಆ ಬ್ರ್ಯಾಕೆಟ್ ಒಳಗಡೆ ಇರೋದನ್ನ ಏನು ಬರುತ್ತೆ, ಸಮ್ಮೇಷನ್ ಬರ್ಕೊಂಡ್ರೆ ವೆಕ್ಟರ್ E is equal to 1/4πε0 summation of I equals 1 to ಲಾಸ್ಟಲ್ಲಿ n. I varies from 1 to n. ಆಗ ಎಲ್ಲಿ ನಂಬರ್ಸ್ ಇರೋ ಜಾಗ I ಬರ್ಕೊಳ್ಳಿ, QA /Ri² ಇಂಟು Ri ಕ್ಯಾಪ್. ದಿಸ್ ಈಸ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ಫ್ರೀ ಸ್ಪೇಸ್ ಡ್ಯೂ ಟು ಎ ಸಿಸ್ಟಮ್ ಆಫ್ n ಚಾರ್ಜಸ್.
ಅಂದರೆ ಸಿಂಗಲ್ ಚಾರ್ಜ್ ಇದ್ದಾಗ ಡೈರೆಕ್ಟ್ ಬರ್ಕೊಳ್ಳಿ. ವಾಟ್ ಇಸ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ಅಥವಾ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ ಇನ್ ಫ್ರೀ ಸ್ಪೇಸ್ ಅಂದಾಗ ಈ ವೆಕ್ಟರ್ ಇ ಈಸ್ ಈಕ್ವಲ್ ಟು 1/4π ಎಪ್ಸಿಲಾನ್ ನಾಟ್ Q/r² ಇಂಟು ಆರ್ ಕ್ಯಾಪ್. ಸಿಂಗಲ್ ಚಾರ್ಜ್ ಇದ್ದಾಗ. ಮಲ್ಟಿಪಲ್ ಚಾರ್ಜಸ್ ಇದ್ದಾಗ, ಸಿಸ್ಟಮ್ ಆಫ್ ಎನ್ ಚಾರ್ಜ್ ಇದ್ದಾಗ ನಾವು ಪ್ರತಿಯೊಂದು ಚಾರ್ಜ್ಗೂ ಬರ್ಕೊಂಬರ್ಬೇಕು. ಅವನ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ನಾವು ಯೂಸ್ ಮಾಡಿಕೊಂಡು ಆ್ಯಡ್ ಮಾಡಬೇಕು, ಕಾಮನ್ ತೆಗಿಬೇಕು. ಕೊನೆಗೆ ಸಮ್ಮೇಷನ್ ಬಂದಾಗ ಏನಾಗುತ್ತೆ, ವೆಕ್ಟರ್ ಇ ಈಸ್ ಈಕ್ವಲ್ ಟು 1/4π ಎಪ್ಸಿಲಾನ್ ನಾಟ್ ಸಮ್ಮೇಷನ್ ಆಫ್ i ಈಕ್ವಲ್ಸ್ 1 to n Qi/Ri² ಇಂಟು ri ಕ್ಯಾಪ್. ದಿಸ್ ಇಸ್ ದಿ ಎಕ್ಸ್ಪ್ರೆಷನ್ ಫಾರ್ electric field in free space due to a system of n charges. ಈಗ ನಮಗೆ ಗೊತ್ತಾಯ್ತು. ಇವಾಗ ಅರೆ ನೀವು ಕೇಳ್ಬೋದು ಇವಾಗ, ಸೊ ವಾಟ್ ಇಸ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್, ವಾಟ್ ಇಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಈ ಎಲೆಕ್ಟ್ರಿಕ್ ಫೀಲ್ಡ್ನ ಇಂಪಾರ್ಟೆನ್ಸ್ ಏನು, ಎಲೆಕ್ಟ್ರಿಕ್ ಫೀಲ್ಡ್ ಯಾಕೆ ಬೇಕು ಅಂತ ಕೇಳಿದ್ರೆ ಏನು ಮಾಡ್ತೀವಿ ಅಂದರೆ, ವಾಟ್ಸ್ ದಿ ಇಂಪಾರ್ಟೆನ್ಸ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್, ವಾಟ್ಸ್ ಸಿಗ್ನಿಫಿಕೆನ್ಸ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ, ದ ಇಂಪಾರ್ಟೆನ್ಸ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ದಟ್ ದಿ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿ ಯುನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಪ್ಲೇಸ್ಡ್ ಅಟ್ ದಟ್ ಪಾಯಿಂಟ್. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾಗ, ಎಲೆಕ್ಟ್ರಿಕ್ ಫೀಲ್ಡ್ ಇರೋವಂಥ ಪಾಯಿಂಟಲ್ಲಿ ನಾವು ಒಂದು ಚಾರ್ಜನ್ನ ಇಟ್ಟರೆ ಏನಪ್ಪ ಆಗುತ್ತೆ ಅಂದರೆ, ದಟ್ ಚಾರ್ಜ್ ಪಾರ್ಟಿಕಲ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್. That's the importance of the significance of the electric field. What's the significance of the electric field? The importance of the electric field is that the force experienced by the unit positive test charge placed at that point. This is the importance of the electric field. ಮಕ್ಕಳೇ, ಈಗ ಎಲೆಕ್ಟ್ರಿಕ್ ಫೀಲ್ಡ್ ಕಾನ್ಸೆಪ್ಟಲ್ಲಿ ಒನ್ ಮೋರ್ ಕಾನ್ಸೆಪ್ಟ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್. ಇಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ, ನೀವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡೆಫಿನೇಷನ್ನ ಸ್ಟಡಿ ಮಾಡೋ ಮುಂಚಿತವಾಗಿ ಕೆಲವೊಂದು ಡಯಾಗ್ರಾಮ್ಗಳನ್ನ ನೋಡಬೇಕಾಗ್ತದೆ. ಈ ಡಯಾಗ್ರಾಮ್ಗಳನ್ನ ಎಕ್ಸಾಮಿಗೆ ಕೇಳ್ತಾನೆ. ಇಲ್ಲಿ ಈ ಚಿತ್ರ ನೋಡಿದಾಗ ಏನಪ್ಪ ಐತೆ ಅಂದರೆ, ಇಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಐತೆ, ಸಿಂಗಲ್ ಪಾಸಿಟಿವ್ ಚಾರ್ಜ್ ಐತೆ. ಈ ಚಿತ್ರ ಏನಪ್ಪ ಇಂಡಿಕೇಟ್ ಮಾಡುತ್ತೆ ಅಂದರೆ, ನೆಗೆಟಿವ್ ಚಾರ್ಜ್ನ ಇಂಡಿಕೇಟ್ ಮಾಡುತ್ತೆ. ಇದು ಐಸೋಲೇಟೆಡ್ ನೆಗೆಟಿವ್ ಚಾರ್ಜ್. ಈ ಚಿತ್ರ ಏನು ಮಾಡುತ್ತಪ್ಪ ಅಂದರೆ, ಇಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಐತೆ, ಇನ್ನೊಂದು ನೆಗೆಟಿವ್ ಚಾರ್ಜ್ ಐತೆ. ಅಂದರೆ ಎ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್. ಮತ್ತು ಫೋರ್ತ್ ಡಯಾಗ್ರಾಮ್ ನೋಡಿದ್ರೆ ಇಲ್ಲಿ ಎರಡು ಸಿಮಿಲರ್ ಪಾಸಿಟಿವ್ ಚಾರ್ಜ್ ಐತೆ. ಇಲ್ಲೂ ಪ್ಲಸ್ ಐತೆ, ಇಲ್ಲೂ ಪ್ಲಸ್ ಐತೆ. ಇನ್ನು ಡೆಫಿನೇಷನ್ಗೆ ಹೋಗಿಲ್ಲ, ಡಯಾಗ್ರಾಮ್ ಅಬ್ಸರ್ವ್ ಮಾಡ್ತೀವಿ. ಏನಂತ ನೋಡೋಣ. ಈ ಡಯಾಗ್ರಾಮ್ಗಳಲ್ಲಿ ಈ ಲೈನ್ಸ್ಗಳೈತಲ್ಲ, ಈ ಲೈನ್ಸ್ಗಳನ್ನ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಥವಾ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್ ಅಂತ ಕರಿತೀವಿ. ಇದು ಈ ಲೈನ್ ಇರ್ಬೋದು, ಈ ಲೈನ್ಗಳಿರ್ಬೋದು, ಅಂದರೆ ಈ ಲೈನ್ ಇರ್ಬೋದು. ಈ ಲೈನ್ಗಳನ್ನ ನಾವೇನು ಕರಿತೀವಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಥವಾ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಅಂತ ಕರಿತೀವಿ. ನೀವು ಕೇಳ್ಬೋದು, ಸರ್ ಪಾಸಿಟಿವ್ ಚಾರ್ಜ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗಿರ್ತವೆ? ಇದು ಆಲ್ರೆಡಿ ನೀವು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟಡಿ ಮಾಡಬೇಕಾದ್ರೆ ನೋಡಿದ್ದೀರ. ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಇದೆಯಲ್ಲ ಅದಕ್ಕೆ. ಹಿಯರ್ ದಿ ಎಲೆಕ್ಟ್ರಿಕ್ ಇನ್ ಐಸೋಲೇಟೆಡ್ ಪಾಸಿಟಿವ್ ಚಾರ್ಜ್, ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ರೇಡಿಯಲಿ ಔಟ್ವರ್ಡ್ಸ್. ಅಂದರೆ ಪಾಸಿಟಿವ್ ಚಾರ್ಜ್ ಇದ್ದಾಗ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ಡೈರೆಕ್ಷನ್ ಏನಾಗಿರ್ತದೆ, ರೇಡಿಯಲಿ ಔಟ್ವರ್ಡ್ಸ್, ಸೆಂಟ್ರಿಂದ ಹೊರಗಡೆಗಾದಂಗೆ ಇರುತ್ತೆ. ಹೊರಗಡೆ ಔಟ್ ಗೋಯಿಂಗ್ ರೇಸ್ ಥರ ಇರುತ್ತೆ. ಅದೇ ಐಸೋಲೇಟೆಡ್ ನೆಗೆಟಿವ್ ಚಾರ್ಜ್, ಪಾಸಿಟಿವ್ ಚಾರ್ಜ್ ಬದಲು ನೆಗೆಟಿವ್ ಚಾರ್ಜ್ ಇದ್ದಾಗ ಅದೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗಿರ್ತವೆ, ರೇಡಿಯಲಿ ಇನ್ವರ್ಡ್ಸ್. ಅಂದರೆ ದ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಟುವರ್ಡ್ಸ್ ದಿ ನೆಗೆಟಿವ್ ಚಾರ್ಜ್. ಸಿಂಗಲ್ ಚಾರ್ಜ್ ಇದ್ದಾಗ, ಪಾಸಿಟಿವ್ ಚಾರ್ಜ್ ಇದ್ದಾಗ ರೇಡಿಯಲಿ ಔಟ್ವರ್ಡ್ಸ್, ನೆಗೆಟಿವ್ ಚಾರ್ಜ್ ಇದ್ದಾಗ ರೇಡಿಯಲಿ ಇನ್ವರ್ಡ್ಸ್. ಈ ಚಿತ್ರ ಕೇಳ್ಬೋದು ನಿಮಗೆ, ಸರ್ ಒಂದು ಪಾಸಿಟಿವ್ ಚಾರ್ಜು ಇನ್ನೊಂದು ನೆಗೆಟಿವ್ ಚಾರ್ಜ್ ಇದ್ದಾಗ ನೋಡಿ, ಅಬ್ಸರ್ವ್, ಈ ಡಯಾಗ್ರಾಮ್ ಇಂಪಾರ್ಟೆಂಟು. ಇಲ್ಲಿ ಇವು ಲೈನ್ಸ್ಗಳೇ, ಇವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಹಿಂಗಿರ್ತವೆ. ಇಲ್ಲಿ ಪಾಸಿಟಿವ್ ಚಾರ್ಜಿಂದ ಲೈನ್ಸ್ಗಳು ಹೋಗ್ತವೆ ಹೊರಗಡೆ ನೋಡಿ,
ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಪಾಸಿಟಿವ್ ಚಾರ್ಜಿಂದ ಹೊರ ಹೋಗ್ತೈತೆ. ಎಲ್ಲಿಗೆ ಹೋಗ್ತೈತೆ? ನೆಗೆಟಿವ್ ಚಾರ್ಜ್ಗೆ ಹೋಗ್ತೈತೆ. ಪಾಸಿಟಿವ್ ಚಾರ್ಜಿಂದ ಹೊರಗಡೆ ಹೋಗಬೇಕು, ನೆಗೆಟಿವ್ ಚಾರ್ಜ್ಗೆ ಬರಬೇಕು. ನೋಡಿ ಈ ಥರ ಇರ್ತದೆ. ಈ ಆರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಪಾಸಿಟಿವ್ ಚಾರ್ಜಿಂದ ರೇಡಿಯಲ್ ಔಟ್ವರ್ಡ್ಸ್, ನೆಗೆಟಿವ್ ಚಾರ್ಜ್ಗೆ ರೇಡಿಯಲ್ ಇನ್ವರ್ಡ್ಸ್. These are the electric field lines between a pair of equal and opposite charges. ಸರ್ ಅದ್ರ ಬದಲು ಎ ಪೇರ್ ಆಫ್ ಪಾಸಿಟಿವ್ ಚಾರ್ಜ್ ತಗೊಂಡ್ರೆ ಆ ಎರಡು ಪಾಸಿಟಿವ್ ಚಾರ್ಜಸ್ನ ಮಧ್ಯೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗಿರ್ತವೆ ನೋಡಿ. ಪ್ಲಸ್ ಪ್ಲಸ್ ನಿಮ್ಗೆ ಆಲ್ರೆಡಿ ಗೊತ್ತು. ಪ್ಲಸ್ ಪ್ಲಸ್ ಲೈಕ್ ಚಾರ್ಜಸ್ ಆರ್ ಆಲ್ವೇಸ್ ರಿಪಲ್ಸಿವ್ ಈಚ್ ಅದರ್. ಒಂದಕ್ಕೊಂದು ಆಕರ್ಷಣೆ ಆಗಲ್ಲ, ವಿಕರ್ಷಿಸ್ತವೆ. ಅಂದರೆ ಎರಡು ಸಿಮಿಲರ್ ಪಾಸಿಟಿವ್ ಚಾರ್ಜಸ್ ಮಧ್ಯೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಹೀಗಿರ್ತವೆ. ಅಂದರೆ ಈ ಪಾಸಿಟಿವ್ ಚಾರ್ಜಿಂದ ಹೊರ ಹೋಗ್ತೈತೆ, ಬಟ್ ಇದ್ರ ಹತ್ರ ಹೋಗ್ತಾ ಇಲ್ಲ, ಡೈವರ್ಜ್ ಆಗ್ತೈತೆ. ಇದರಿಂದ ಬರ್ತೈತೆ, ಹೊರಗಡೆ ಹೋಗ್ತೈತೆ, ಮೀಟ್ ಆಗ್ತಾಯಿಲ್ಲ, ಹೊರಗಡೆ ಹೋಗ್ತೈತೆ. ದೀಸ್ ಆರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಿಟ್ವೀನ್ ಟೂ ಪಾಸಿಟಿವ್ ಚಾರ್ಜಸ್. ಈಗ ನಿಮ್ಗೆ ಗೊತ್ತಾಯ್ತು. ಪಾಸಿಟಿವ್ ಚಾರ್ಜ್ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ, ಅದರ ಡೈರೆಕ್ಷನ್ ಏನು. ನೆಗೆಟಿವ್ ಚಾರ್ಜ್ ತಗೊಂಡಾಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ಡೈರೆಕ್ಷನ್ ಹೇಗಿರುತ್ತೆ. ಎ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ತಗೊಂಡ್ರೆ, ಎ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜ್ ತಗೊಂಡಾಗ ಅವೆರಡರ ನಡುವೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಹೇಗಿರ್ತವೆ. ಎ ಪೇರ್ ಆಫ್ ಈಕ್ವಲ್ ಪಾಸಿಟಿವ್ ಚಾರ್ಜಸ್ ತಗೊಂಡಾಗ ಅವೆರಡರ ನಡುವೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಹೇಗಿರ್ತವೆ ಆಯಿತು. ಈ ಲೈನ್ಗಳನ್ನ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ದಿಸ್ ಲೈನ್ಸ್ ಆರ್ ನೌನ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕರಿತೀವಿ. ಎಕ್ಸಾಂಪಲ್ ಕೇಳ್ಬೋದು ನಿಮಗೆ, ಡ್ರಾ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಎ ಪಾಸಿಟಿವ್ ಚಾರ್ಜ್ ಅಂದಾಗ ಈ ಚಿತ್ರ ಬರೀಬೇಕು. ಅಂದರೆ ಇಲ್ಲಿ ಲೈನ್ಸ್ಗಳು ಒಂದಕ್ಕೊಂದು ಟಚ್ ಆಗಬಾರ್ದು. ಇಲ್ಲಿ ಡ್ರಾ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಎ ನೆಗೆಟಿವ್ ಚಾರ್ಜ್ ಅಂತ ಕೇಳಿದಾಗ, ಚಿತ್ರ ಕೇಳಿದಾಗ ಈ ಚಿತ್ರ ಬರೀಬೇಕು. ಡೈರೆಕ್ಷನ್ ಇಂಪಾರ್ಟೆಂಟ್. ಇಲ್ಲಿ ಚಿತ್ರ ಬರ್ಬಿಟ್ಟು ಡೈರೆಕ್ಷನ್ ಹಾಕಿಲ್ಲ ಅಂದರೆ ಮಾರ್ಕ್ಸ್ ಕೊಡೋಕ್ಕಿಲ್ಲ. ಡ್ರಾ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಿಟ್ವೀನ್ ಎ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ ಅಂತ ಕೇಳಿದ್ರೆ ಹೀಗೆ ಬರೀಬೇಕು, ಅಥವಾ ಡೈಪೋಲ್ ಅಂತ ಕೊಡ್ಬೋದು. ಡ್ರಾ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಥವಾ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್ ಬಿಟ್ವೀನ್ ಟೂ ಸಿಮಿಲರ್ ಪಾಸಿಟಿವ್ ಚಾರ್ಜ್ ಅಂತ ಕೇಳಿದಾಗ ಈ ಡಯಾಗ್ರಾಮ್ ಬರೀಬೇಕು. ಡೈರೆಕ್ಷನ್ ಯಾರ ಮಾರ್ಕ್ ಇಂಪಾರ್ಟೆಂಟ್, ಇಲ್ಲಿ ಡೈರೆಕ್ಷನ್ ಇಂಪಾರ್ಟೆಂಟ್. ಆಗ ನೀವು ಕೇಳ್ಬೋದು, ಈ 4 ಡಯಾಗ್ರಾಮ್ ಅಬ್ಸರ್ವ್ ಮಾಡಿದ್ರಿ. ಹಾಗಾದರೆ ವಾಟ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂದರೆ ಏನು? ವಾಟ್ ಆರ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್? ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್ ಅಂತ ಏನಪ್ಪ ಅಂದರೆ, ಇವಾಗಿರ್ಬೋದು, ಇದಾಗಿರ್ಬೋದು. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ದಿ ಇಮ್ಯಾಜಿನರಿ ಲೈನ್ಸ್. ಅವೇನು ನಮ್ಗೆ ಗೊತ್ತಿಲ್ಲ, ಅವನ್ನ ನಾವು ಇಮ್ಯಾಜಿನ್ ಮಾಡ್ಕೊಂಡಿರೋದು. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ದಿ ಇಮ್ಯಾಜಿನರಿ ಲೈನ್ಸ್ ಅಲಾಂಗ್ ವಿಚ್, ಅವುಗಳ ಮುಖಾಂತರ ದ ಯೂನಿಟ್ ಪಾಸಿಟಿವ್ ಚಾರ್ಜ್, ಟೆಸ್ಟ್ ಚಾರ್ಜ್, ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ will move either straight line or curved line in the electric field. ಅಂದರೆ ಆ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಸ್ಟ್ರೈಟಾಗಿ ಅಥವಾ ಕರ್ವ್ಡ್ ಲೈನಲ್ಲಿ ಮೂವ್ ಆಗ್ತಾ ಇರುವಂಥ, ಯೂನಿಟ್ ಪಾಸಿಟಿವ್ ಚಾರ್ಜ್ ಮುಖಾಂತರ ಮೂವ್ ಆಗ್ತಿರುವಂಥ ಇಮ್ಯಾಜಿನರಿ ಲೈನ್ಸ್ಗಳನ್ನ, ಈ ಲೈನ್ಗಳನ್ನ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕರಿತೀವಿ. ಇಂಪಾರ್ಟೆಂಟ್. ವಾಟ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ವಾಟ್ ಆರ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್ ಅಂದರೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ದಿ ಇಮ್ಯಾಜಿನರಿ ಲೈನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ದಿ ಇಮ್ಯಾಜಿನರಿ ಲೈನ್ಸ್ along which unit positive charge will move either straight lines or curved lines ಇಲ್ಲಿ inside the electric field. ಹಾಗಾದರೆ ಮತ್ತೆ ಎಕ್ಸಾಮಿಗೆ ಕೇಳ್ತಾನೆ, ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ಪರಿಚಯ ಮಾಡ್ಕೊಂಡಂಥ ವಿಜ್ಞಾನಿ ಯಾರು? ಹೂ ಇಂಟ್ರೊಡ್ಯೂಸ್ ದಿ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್? ಅಂದರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಥವಾ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್ನ ಪರಿಚಯ ಮಾಡಿಕೊಟ್ಟಂಥ ವಿಜ್ಞಾನಿ ಯಾರಪ್ಪ ಅಂದರೆ ಮೈಕಲ್ ಫ್ಯಾರಡೆ. ಮೈಕಲ್ ಫ್ಯಾರಡೆ ಇಂಟ್ರೊಡ್ಯೂಸ್ ದಿ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. Due to this electric field lines, he explained the existence of electric field.
ಅವನೇ ಮಾಡಿದ್ನಪ್ಪ ಅಂದರೆ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮುಖಾಂತರ ಆ ಚಾರ್ಜ್ ಸುತ್ತ ಇರುವಂಥ ಎಲೆಕ್ಟ್ರಿಕ್ ಫೀಲ್ಡ್ನ ಐತೆ ಅನ್ನೋದನ್ನ ಕಂಡುಹಿಡಿತಾನೆ. ಹೂ ಇಂಟ್ರೊಡ್ಯೂಸ್ ದಿ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂದರೆ ಮೈಕಲ್ ಫ್ಯಾರಡೆ. ನೋಡಿ ಚಿತ್ರ ನೋಡ್ಕೊಳ್ಳಿ, ದಿಸ್ ಇಸ್ ದಿ ಫೋಟೋ ಆಫ್ ದಿ ಮೈಕಲ್ ಫ್ಯಾರಡೆ. ಮೈಕಲ್ ಫ್ಯಾರಡೆ ಇಂಟ್ರೊಡ್ಯೂಸ್ ದಿ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್. ಕೇಳ್ಬೋದಾದ್ರೆ ಸರ್ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಗ್ಗೆ ಹೇಳಿದ್ರಲ್ಲ, ಇದಕ್ಕೆ ಪ್ರಾಪರ್ಟೀಸ್ ಏನಿರ್ಬೋದು? ಎಕ್ಸಾಮ್ಗೆ ವೆರಿ ವೆರಿ ಇಂಪಾರ್ಟೆಂಟ್. ವಾಟ್ ಆರ್ ದಿ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್? ಎಕ್ಸಾಮ್ಗೆ ಮ್ಯಾಕ್ಸಿಮಮ್ 3 ಮಾರ್ಕ್ಸ್ಗೆ ಕೇಳ್ತಾನೆ. ಒಂದು 7-6 ಪ್ರಾಪರ್ಟೀಸ್ ಐತೆ, ಅದರಲ್ಲಿ ನಿಮ್ಗೆ ಯಾವ್ದು ಬೇಕದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೆನ್ಷನ್ ದ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನೋಡಿ ಫಸ್ಟ್ ಪ್ರಾಪರ್ಟಿ ನೋಡಿ, ಈ ಡಯಾಗ್ರಾಮ್ ಅಬ್ಸರ್ವ್ ಮಾಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲ್ಲಿ ಸ್ಟಾರ್ಟ್ ಆಗ್ತೈತೆ, ಎಲ್ಲಿ ಎಂಡ್ ಆಗ್ತೈತೆ ಅಂತ ಹೇಳ್ಬೋದು ಈ ಡಯಾಗ್ರಾಮ್ ಮುಖಾಂತರ. ಫಸ್ಟ್ ಪ್ರಾಪರ್ಟಿ, ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಎಂಡ್ ಅಟ್ ನೆಗೆಟಿವ್ ಚಾರ್ಜ್. ಫಸ್ಟ್ ಪ್ರಾಪರ್ಟಿ, ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಎಂಡ್ ಅಟ್ ನೆಗೆಟಿವ್ ಚಾರ್ಜ್. 2 ಚಾರ್ಜ್ ಇದ್ದಾಗ. ಸೆಕೆಂಡ್ ಪ್ರಾಪರ್ಟಿ, ಸರಿ 2 ಚಾರ್ಜ್ ಇದ್ದಾಗ ಆಯಿತು. ಯಾವುದಾದ್ರು ಪಾಸಿಟಿವ್ ಅಥವಾ ನೆಗೆಟಿವ್ ಒಂದೇ ಒಂದು ಚಾರ್ಜ್ ಇದ್ದರೆ ಸೆಕೆಂಡ್ ಪ್ರಾಪರ್ಟಿ ಏನಪ್ಪ ಅಂತಂದರೆ ಡ್ಯೂ ಟು ಎ ಸಿಂಗಲ್ ಚಾರ್ಜ್. ಡ್ಯೂ ಟು ಎ ಸಿಂಗಲ್ ಚಾರ್ಜ್ ಇದಾಗಿರ್ಬೋದು, ಇದಾಗಿರ್ಬೋದು. ಡ್ಯೂ ಟು ಎ ಸಿಂಗಲ್ ಚಾರ್ಜ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಇವು ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ ಆರ್ ಎಂಡ್ ಅಟ್, ಎಲ್ಲಿ ಸ್ಟಾರ್ಟ್ ಆಗ್ತವೆ ಎಲ್ಲಿ ಎಂಡ್ ಆಗ್ತಾವಪ್ಪ ಅಂದರೆ ಗೊತ್ತಿಲ್ಲ, ಇನ್ಫಿನಿಟಿ. ಯಾವಾಗ ಯಾವುದಾದ್ರೂ ಒಂದೇ ಒಂದು ಚಾರ್ಜ್ ಇದ್ದಾಗ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗ್ತಾವಪ್ಪ ಅಂದರೆ ಇನ್ಫಿನಿಟಿ. ಡ್ಯೂ ಟು ಎ ಸಿಂಗಲ್ ಚಾರ್ಜ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ ಆರ್ ಎಂಡ್ ಅಟ್ ಇನ್ಫಿನಿಟಿ. ಸೆಕೆಂಡ್ ಪ್ರಾಪರ್ಟಿ ನೋಡ್ಬೋದು. ಮೂರನೇದು ಈ ಚಿತ್ರ ಅಬ್ಸರ್ವ್ ಮಾಡಿ ಹಾಗೇ, ದಿಸ್ ಇಸ್ ದಿ ಸ್ಪೇಸ್. ಇವೆಲ್ಲ ಲೈನ್ಸ್ಗಳಿದು, ಇದು ಜಾಗ, ಈ ಜಾಗ ಇಲ್ಲಿ. ಈ ಚಾರ್ಜ್ ಸುತ್ತ ಲೈನ್ಸ್ಗಳು ಹೆಂಗವೆ? ಮೂರನೇ ಪ್ರಾಪರ್ಟಿ ಅಂದರೆ ಇನ್ ಎ ಚಾರ್ಜ್ ಫ್ರೀ ರೀಸನ್, ಈ ಜಾಗದಲ್ಲಿ ಇನ್ ಎ ಚಾರ್ಜ್ ಫ್ರೀ ರೀಸನ್ಸ್, ಚಾರ್ಜಸ್ನ ಖಾಲಿ ಜಾಗದಲ್ಲಿ ಅಂದರೆ ಇದು ಸುತ್ತ. ಇನ್ ಎ ಚಾರ್ಜ್ ಫ್ರೀ ರೀಸನ್ ಇವನ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಇವನ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಬಿ ಟೇಕನ್ ಟು ಬಿ ಎ ಕಂಟಿನ್ಯೂಯಸ್ ಕರ್ವ್ಸ್ ವಿತೌಟ್ ಎನಿ ಬ್ರೇಕ್ ಸ್ಟೋನ್ಸ್. ಚಾರ್ಜ್ನ ಫ್ರೀ ರೀಸನ್ಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ನಾವು ಹೇಗೆ ತಗೋತೀವಪ್ಪ ಅಂದರೆ ಕಂಟಿನ್ಯೂಯಸ್ ಕರು ಥರ ಇರ್ತವೆ, ನಿರಂತರವಾಗಿ ಕರು ಥರ ಇದೆ, ಬಟ್ ಅವೆಲ್ಲೂ ಕೂಡ ಕಟ್ ಆಗಿಲ್ಲ, ಎಲ್ಲೂ ಬ್ರೇಕ್ ಆಗಿಲ್ಲ. ದಿಸ್ ಇಸ್ ಥರ್ಡ್ ಪ್ರಾಪರ್ಟೀಸ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಯಾವುದು? ಇನ್ ಎ ಚಾರ್ಜ್ ಫ್ರೀ ರೀಸನ್ ಇದಾಗಿರ್ಬೋದು. ಇನ್ ಎ ಚಾರ್ಜ್ ಫ್ರೀ ರೀಸನ್, ಇಲ್ಲೆಲ್ಲ ತಗೊಳ್ಳಿ. ಇನ್ ಎ ಚಾರ್ಜ್ ಫ್ರೀ ರೀಸನ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ಬಿ ಟೇಕನ್ ಟು ಬಿ ಎ ಕಂಟಿನ್ಯೂಯಸ್ ಕರ್ವ್ಸ್, ಕಂಟಿನ್ಯೂಸ್ ಕರು ಥರ ಐತೆ, ವಿತೌಟ್ ಎನಿ ಬ್ರೇಕ್ ಡೌನ್, ಎಲ್ಲೂ ಕೂಡ ಬ್ರೇಕ್ ಆಗಿಲ್ಲ. ದಿಸ್ ಇಸ್ ದಿ ಥರ್ಡ್ ಪ್ರಾಪರ್ಟಿ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಫೋರ್ತ್ ಪ್ರಾಪರ್ಟಿ ಏನಪ್ಪ ಹೇಳುತ್ತೆ ಅಂದರೆ ಯಾವುದಾದ್ರು 2 ಫೀಲ್ಡ್ ಲೈನ್ಸ್ ನೋಡಿ, ಯಾವುದಾದ್ರು 2 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಯಾವುದಾದ್ರು 2 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಯಾನ್ ನೆವರ್ ಕ್ರಾಸ್ ಈಚ್ ಅದರ್. ಯಾವುದೇ 2 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಒಂದಕ್ಕೊಂದು ಕ್ರಾಸ್ ಆಗಿಲ್ಲ, ಒಂದಕ್ಕೊಂದು ಅಡ್ಡ ಬಂದಿಲ್ಲ. ದಿಸ್ ದಿ ಪ್ರಾಪರ್ಟೀಸ್ ಆಫ್ ದಿ ಫೋರ್ತ್ ಪ್ರಾಪರ್ಟಿ ಆಫ್ ದಿ ಎಲೆಕ್ಟ್ರಿಕ್. 2 electric field lines, 2 electric lines of forces never cross each other. ನೆಕ್ಸ್ಟ್ ಪಾಯಿಂಟ್, 5ನೇ ಪಾಯಿಂಟು. ಮತ್ತು ನೋಡಿ, ಇಲ್ಲಿ ಸ್ಟಾರ್ಟ್ ಆಗ್ತವೆ, ಇಲ್ಲಿ ಎಂಡ್ ಆಗ್ತವೆ ಅನ್ನೋ ಅರ್ಥ ಏನು? ಇದ್ರೊಳಗಡೆ ಹೋಗಿಲ್ಲ. ಪ್ರಾಪರ್ಟಿ ನಂಬರ್ 5, ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಫಾರ್ಮ್ ಎನಿ ಲೂಪ್. ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಯಾವುದೇ ಲೂಪನ್ನು ಫಾರ್ಮ್ ಮಾಡಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಫಾರ್ಮ್ ಎನಿ ಲೂಪ್, ಯಾವುದೇ ಲೂಪ್ಗಳನ್ನು ಉಂಟು ಮಾಡಲ್ಲ. ಪ್ರಾಪರ್ಟಿ ನಂಬರ್ 6, ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಪಾಸಸ್ ಥ್ರೂ ಎ ಕಂಡಕ್ಟರ್. ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಕಂಡಕ್ಟರ್ ಮುಖಾಂತರ ಪಾಸ್ ಆಗಲ್ಲ. ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡು ನಾಟ್ ಪಾಸಸ್ ಥ್ರೂ ಎ ಕಂಡಕ್ಟರ್, ಇವು ಕಂಡಕ್ಟರ್ ಮುಖಾಂತರ ಹೋಗಲ್ಲ. ಮತ್ತು ಇನ್ನೊಂದು ಪಾಯಿಂಟು ಏನಪ್ಪ ಅಂದರೆ ಪ್ರಾಪರ್ಟಿ ನಂಬರ್ 7 ಹೇಳಿ, ಎ ಟ್ಯಾಂಜೆಂಟ್ ಡ್ರಾನ್. ಯಾವುದಾದ್ರೂ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗೆ ನೀವು ಟ್ಯಾಂಜೆಂಟ್ನ ಹೇಳಿದ್ರೆ
ಯಾವ್ದಾದ್ರು ತಗೊಳ್ಳಿ. ಎ ಟ್ಯಾಂಜೆಂಟ್ ಇದು ಎ ಟ್ಯಾಂಜೆಂಟ್ ಡ್ರಾ ಟು ಎ ಲೈನ್ ಆಫ್ ಫೋರ್ಸ್ ಅಟ್ ಎನಿ ಪಾಯಿಂಟ್ ಗಿವ್ಸ್ ದಿ ಡೈರೆಕ್ಷನ್ ಆಫ್ ದಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್. ಈ ಲೈನ್ ಆಫ್ ಫೋರ್ಸ್ಗೆ ಯಾವುದೇ ಒಂದು ಪಾಯಿಂಟಿಂದ ನೀವು ಟ್ಯಾಂಜೆಂಟ್ನ ಎಳೆದಾಗ ಆ ಟ್ಯಾಂಜೆಂಟ್ ಏನು ಕೊಡುತ್ತಪ್ಪ ಅಂದರೆ ಆ ಪಾಯಿಂಟ್ ಮುಖಾಂತರ ಆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ನ ಕೊಡುತ್ತೆ. ಎ ಟ್ಯಾಂಜೆಂಟ್ ಡ್ರಾನ್ ಟು ದಿ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್ ಅಟ್ ಎ ಪಾಯಿಂಟ್ ಗಿವ್ಸ್ ದಿ ಡೈರೆಕ್ಷನ್ ಆಫ್ ದಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್. ನಾವು ಯಾವ ಪಾಯಿಂಟ್ ಮುಖಾಂತರ ಲೈನ್ ಆಫ್ ಫೋರ್ಸ್ಗೆ ಟ್ಯಾಂಜೆಂಟ್ ಹೇಳ್ತೀವೋ ಆ ಪಾಯಿಂಟ್ ಮುಖಾಂತರ ಏನು ಮಾಡ್ತದೋ ಎಲೆಕ್ಟ್ರಿಕ್ ಫೀಲ್ಡ್ನ ಡೈರೆಕ್ಷನನ್ನು ಕೊಡುತ್ತೆ. These are the important properties of the electric lines of forces. ನೋಡಿ ಸ್ವಲ್ಪ ಪ್ರಾಪರ್ಟೀಸ್ ಹಿಂಗಾಯ್ತು. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಂದು ನೋಡಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಒರಿಜಿನೇಟಿಂಗ್ ಫ್ರಮ್ ಅಥವಾ ಸ್ಟಾರ್ಟಿಂಗ್ ಫ್ರಮ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಎಂಡೆಡ್ ಅಥವಾ ಟರ್ಮಿನೇಟೆಡ್ ನೆಗೆಟಿವ್ ಚಾರ್ಜ್. ಎರಡು ಚಾರ್ಜ್ ಇದ್ದಾವೆ. ಡ್ಯೂ ಟು ಎ ಸಿಂಗಲ್ ಚಾರ್ಜ್, the field lines are start or end at infinity. In a charge-free region, electric field lines are taken to be continuous curves without any breaks. ಎಲ್ಲೂ ಕೂಡ ಕಟ್ಟಾಗಿರಲ್ಲ. Property number 4. A tangent drawn to the line of force at any point gives the direction of resultant electric field at that point. ಮತ್ತೆ two field lines can never cross each other. ಎರಡು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಒಂದಕ್ಕೊಂದು ಕ್ರಾಸ್ ಆಗಲ್ಲ. ದೆ ಡು ನಾಟ್ ಫಾರ್ಮ್ ಎನಿ ಕ್ಲೋಸ್ಡ್ ಲೂಪ್. ಅವು ಲೂಪನ್ನು ಫಾರ್ಮ್ ಮಾಡಲ್ಲ. ದೆ ಡು ನಾಟ್ ಪಾಸಸ್ ಥ್ರೂ ಎ ಕಂಡಕ್ಟರ್. ಇವು ಕಂಡಕ್ಟರ್ ಮುಖಾಂತರ ಪಾಸ್ ಆಗಲ್ಲ. ದಿಸ್ ಆರ್ ದಿ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಈ ಪ್ರಾಪರ್ಟೀಸ್ಗಳನ್ನ ಎಕ್ಸಾಮಲ್ಲಿ ನಂಬರ್ ಆಫ್ ಟೈಮ್ಸ್ ಕೇಳಿದ್ದಾನೆ. ಕ್ವಶನ್ ಪೇಪರಲ್ಲಿ ನೋಡಿಕೊಂಡು ಸ್ಟಡಿ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ 3 ಮಾರ್ಕ್ಸ್ ಕೇಳ್ತಾನೆ. ಇದರಲ್ಲಿ 3 ಕಲ್ತ್ಕೊಂಡು ಸಾಕಾಗುತ್ತೆ. ಮತ್ತೆ ಕೇಳ್ಬೋದು, ವಾಟ್ಸ್ ದಿ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ಮಹತ್ವ ಏನು, ಸಿಗ್ನಿಫಿಕೆನ್ಸ್ ಏನು, ಪ್ರಾಮುಖ್ಯತೆ ಏನು ಅಂತ ಕೇಳ್ಬೋದು. ದ ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದಟ್ ಎ ಟ್ಯಾಂಜೆಂಟ್ ಡ್ರಾನ್ ಟು ದಿ ಇಂಪಾರ್ಟೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಸ್ ದಟ್ ಎ ಟ್ಯಾಂಜೆಂಟ್ ಡ್ರಾನ್ ಟು ದಿ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಅಟ್ ಎ ಪಾಯಿಂಟ್ ಅಟ್ ಎನಿ ಪಾಯಿಂಟ್ ಗಿವ್ಸ್ ದಿ ಡೈರೆಕ್ಷನ್ ಆಫ್ ದಿ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ಗೆ ಯಾವುದೇ ಒಂದು ಪಾಯಿಂಟಿಂದ ಟ್ಯಾಂಜೆಂಟನ್ನು ಎಳೆದಾಗ ಆ ಟ್ಯಾಂಜೆಂಟ್ ನಮ್ಗೆ ಏನು ಕೊಡುತ್ತಪ್ಪ ಅಂದರೆ ಆ ಪಾಯಿಂಟ್ ಮುಖಾಂತರ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ನ ಕೊಡುತ್ತೆ. ಇದರ ಅರ್ಥ ಏನಪ್ಪ ಅಂದರೆ ಆ ಎಲೆಕ್ಟ್ರಿಕ್ ಚಾರ್ಜ್ ಸುತ್ತ ಇರುವಂಥ ಆ ಎಲೆಕ್ಟ್ರಿಕ್ ಫೀಲ್ಡ್ನ ಫೈಂಡ್ ಔಟ್ ಮಾಡೋಕ್ಕೆ ನಾವು ಈ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್ನ ಉಪಯೋಗಿಸ್ತೀವಿ. ಈ ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸಸ್ನ ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ತೀವಿ, ಆ ಚಾರ್ಜ್ ಸುತ್ತ ಇರುವಂಥ ಎಲೆಕ್ಟ್ರಿಕ್ ಫೀಲ್ಡ್ನ ಫೈಂಡ್ ಔಟ್ ಮಾಡ್ತೀವಿ. ದಿಸ್ ಇಸ್ ದಿ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. Dear students, next we are move to one more concept, electric dipole. ಈ ಡಯಾಗ್ರಾಮ್ ಅಬ್ಸರ್ವ್ ಮಾಡ್ರಪ್ಪ. ಈ ಡಯಾಗ್ರಾಮಲ್ಲಿ ದಿಸ್ ಇಸ್ ದಿ ನೆಗೆಟಿವ್ ಚಾರ್ಜ್ ಮೈನಸ್ ಕ್ಯೂ, this is the positive charge. Here 2a is known as distance between two charges. Distance between two charges. ನೋಡಿ ಈ ಡಯಾಗ್ರಾಮ್ ಅಬ್ಸರ್ವ್ ಮಾಡಿದಾಗ ಏನಪ್ಪ ಆಗುತ್ತೆ ಅಂದರೆ ದಿಸ್ ಈಸ್ ನೋನ್ ಆ್ಯಸ್ ಹೋಲ್ ಸಿಸ್ಟಮ್ ಇಸ್ ನೋನ್ ಆ್ಯಸ್ ಎಲೆಕ್ಟ್ರಿಕ್ ಡೈಪೋಲ್. ಇಲ್ಲಿ ನೋಡೋಕ್ಕೆ ಚಾರ್ಜ್ ಆಗೈತೆ, ನೋಡೋಕ್ಕೆ ಇಲ್ಲೂ ಕ್ಯೂ ಐತೆ, ಇಲ್ಲೂ ಕ್ಯೂ ಐತೆ, ಬಟ್ ಸೈನ್ ಮಾತ್ರ ಏನಾಗೈತೆ, ಆಪೋಸಿಟ್ ಆಗೈತೆ. ಅವಳ ಮಧ್ಯೆ ಡಿಸ್ಟೆನ್ಸ್ ಎಷ್ಟೈತೆ, ಸ್ವಲ್ಪ ಐತೆ. ಅಂದರೆ ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಎ ಪೇರ್ ಆಫ್, ಎರಡೇ ನೋಡಿ, ಎ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ separated by a small distance. Separated by a small distance is called electric dipole. ಎಕ್ಸಾಮ್ಗೆ ವೆರಿ 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 ಇಂಪಾರ್ಟೆಂಟ್. ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕೇಳಿದಾಗ ಎ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ separated by a very small distance is called an electric dipole. ಈ ಎಲೆಕ್ಟ್ರಿಕ್ ಡೈಪೋಲ್ ನಾವು ಎಕ್ಸಾಂಪಲ್ ಏನು ಕೊಡ್ಬೋದು ಅಂದರೆ ಮಾಲಿಕ್ಯೂಲ್ಸ್ ಆಫ್ ವಾಟರ್ H2O, NH3 ಅಮೋನಿಯಾ, CO ಆ್ಯಂಡ್ SCl ಎಕ್ಸೆಟ್ರಾ. ನಿಮ್ಮ ಕೆಮಿಸ್ಟ್ರಿ ಆಲ್ರೆಡಿ ಗೊತ್ತಿರುತ್ತೆ. CO ದಲ್ಲಿ C+,
O ಮೈನಸ್, H ಪ್ಲಸ್ Cl ಮೈನಸ್ ಅಂದರೆ ಇರುತ್ತೆ. ಹಾಗಾದರೆ ದಿಸ್ ಇಸ್ ದಿ ಡಯಾಗ್ರಾಮ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್. ನೆಕ್ಸ್ಟ್ ಡಿರೈವೇಷನ್ ಇದು ಬೇಕಾಗುತ್ತೆ. ಈ ಡಯಾಗ್ರಾಮ್ ಎಲೆಕ್ಟ್ರಿಕ್ ಡೈಪೋಲ್ ಬರೆಯುವಾಗ ಈ ಚಿತ್ರ ಬರೀಬೇಕು. ಇಂಪಾರ್ಟೆಂಟ್ ಏನಪ್ಪ ಅಂದರೆ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಇಸ್ ಆಲ್ವೇಸ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ಎಲೆಕ್ಟ್ರಿಕ್ ಡೈಪೋಲ್ನ ಡೈರೆಕ್ಷನ್ ಯಾವಾಗಲೂ ಕೂಡ ನೆಗೆಟಿವ್ ಚಾರ್ಜಿಂದ ಪಾಸಿಟಿವ್ ಚಾರ್ಜ್ ಕಡೆ ಇರುತ್ತೆ. ಪ್ರೀವಿಯಸ್ ಹಿಂದೆ ಹೇಳಿದ್ವಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ಡೈರೆಕ್ಷನ್ ಹೆಂಗಿರುತ್ತೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಎಂಡೆಡ್ ನೆಗೆಟಿವ್ ಚಾರ್ಜ್. ಬಟ್ ಎಲೆಕ್ಟ್ರಿಕ್ ಡೈಪೋಲಲ್ಲಿ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ಎಲೆಕ್ಟ್ರಿಕ್ ಡೈಪೋಲ್ನ ಡೈರೆಕ್ಷನು ನೆಗೆಟಿವ್ ಚಾರ್ಜಿಂದ ಪಾಸಿಟಿವ್ ಚಾರ್ಜ್ ಕಡೆ ಇರುತ್ತೆ. Here 2a means the distance between two charges of the dipole. The direction of the electric dipole is always from negative charge to positive charge. ಇದು ಡೈರೆಕ್ಷನ್ ಇಂಪಾರ್ಟೆಂಟು. ಡೈರೆಕ್ಷನ್ ಬರಲಿಲ್ಲ ಎಕ್ಸಾಮ್ ಅಕ್ಸೆಪ್ಟ್ ಮಾಡ್ತಾರೆ. ಡೈಪೋಲ್ ಅಂದ ತಕ್ಷಣ ನೆಗೆಟಿವ್ ಚಾರ್ಜಿಂದ ಪಾಸಿಟಿವ್ ಚಾರ್ಜ್ ಕಡೆಗೆ ಡೈರೆಕ್ಷನ್ ಇರಬೇಕು. ಮತ್ತು ವಾಟ್ಸ್ ಇಟ್ ನೆಟ್ ಚಾರ್ಜ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್? ಇಲ್ಲಿ ಮೈನಸ್ ಕ್ಯೂ ಐತೆ, ಪ್ಲಸ್ ಕ್ಯೂ ಐತೆ. ವಾಟ್ಸ್ ಇಸ್ ಸಮ್ ಆಫ್ ದಿ ಚಾರ್ಜಸ್ ಅಂದರೆ the net charge of an electric dipole is 0. But what's the total charge of the electric dipole ಅಂದರೆ ಈಗ ಮತ್ತೆ ಏನಾಗುತ್ತೆ, 0 ಆಗುತ್ತೆ. the net charge of the electric dipole is 0 ಆಗಿರುತ್ತೆ. but the electric field is not 0. ಎಲೆಕ್ಟ್ರಿಕ್ ಡೈಪೋಲಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಿರಲ್ಲ, ಬಟ್ ನೆಟ್ ಚಾರ್ಜ್ ಏನಾಗುತ್ತೆ ಅಂದರೆ 0 ಆಗಿರುತ್ತೆ. ಇಸ್ ಇಂಪಾರ್ಟೆಂಟಪ್ಪ, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಕೇಳ್ತಾ ಇರ್ತಾನೆ. ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಎ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜಸ್ separated by a very small distance is called an electric dipole. ಡಯಾಗ್ರಾಮ್ ಗೊತ್ತಿರಲಿ. ಮತ್ತು ದಿಸ್ ಇಸ್ ದಿ ಆಕ್ಸಿಸ್ ಆಫ್ ದಿ ಡೈಪೋಲ್. ಮೈನಸ್ ಕ್ಯೂ ಇಂದ ಪ್ಲಸ್ ಕ್ಯೂ ಹೋಗೋದು ನಾವು ಏನು ಕರಿತೀವಿ, ಆಕ್ಸಿಸ್ ಆಫ್ ದಿ ಡೈಪೋಲ್ ಕರಿತೀವಿ. ದ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್ ಇಸ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂದರೆ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಸ್ಟಾರ್ಟ್ಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ಎಂಡೆಡ್ ನೆಗೆಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜಿಂದ ನೆಗೆಟಿವ್ ಚಾರ್ಜ್ಗೆ ಡೈರೆಕ್ಷನ್ ಇತ್ತು ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ನೆಗೆಟಿವ್ ಚಾರ್ಜಿಂದ ಪಾಸಿಟಿವ್ ಚಾರ್ಜ್ಗೆ ಡೈರೆಕ್ಷನ್ ಇತ್ತು ಅಂದರೆ ಮತ್ತು ಸ್ಮಾಲ್ ಗ್ಯಾಪ್ ಇತ್ತು ಅಂದರೆ ಡಿಸ್ಟೆನ್ಸ್ ಇತ್ತು ಅಂದರೆ ಅದನ್ನ ಎಲೆಕ್ಟ್ರಿಕ್ ಡೈಪೋಲ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಡಯಾಗ್ರಾಮ್ ಅಬ್ಸರ್ವ್ ಮಾಡಿ. ಇಯರ್ ಮೈನಸ್ ಕ್ಯೂ ಪ್ಲಸ್ ಕ್ಯೂ ಅಂತ ಐತಿ. ಇಲ್ಲಿ ವಾಟ್ಸ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಪ್ಲಸ್ ಕ್ಯೂ ಮೈನಸ್ ಕ್ಯೂ? ಸಿಂಪ್ಲಿ ನೋನ್ ಆಸ್ ಕ್ಯೂ. ಕ್ಯೂ ಇಸ್ ನೋನ್ ಆಸ್ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಚಾರ್ಜ್ ಆಫ್ ದಿ ಡೈಪೋಲ್. ಐದರ್ ಚಾರ್ಜ್ ಅಂದರೆ ಅದು ನೆಗೆಟಿವ್ ಚಾರ್ಜ್ ಆಗಿರ್ಬೋದು, ಆ ಪಾಸಿಟಿವ್ ಚಾರ್ಜ್ ಆಗಿರ್ಬೋದು, ಅವುಗಳ ಮ್ಯಾಗ್ನಿಟ್ಯೂಡು ಕ್ಯೂ ಆಗಿರುತ್ತೆ. ಯರ್ 2a ಇಸ್ ನೋನ್ ಆಸ್ ಲೆಂತ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್. 2a ಇಸ್ ನೋನ್ ಆಸ್ ಲೆಂತ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್ ಆರ್ ದ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಆಫ್ ದಿ ಡೈಪೋಲ್. 2a ಅಂದರೆ ಲೆಂತ್ ಆಫ್ ದಿ ಡೈಪೋಲ್ ಅಂತಲೂ ಕರಿತೀವಿ, ಅಥವಾ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಚಾರ್ಜಸ್ ಆಫ್ ದಿ ಡೈಪೋಲ್ ಅಂತಲೂ ಕೂಡ ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅಂದ್ರೇನು? ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಇಸ್ ದ ಸಿಂಬಲ್ ಪಿ. ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ನ ನಾವು ಪಿ ಅನ್ನೋ ಸಿಂಬಲಿಂದ ಬರ್ತೀವಿ. ಕ್ಯೂ ಈಸ್ ನೋನ್ ಆಸ್ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಚಾರ್ಜ್ ಆಫ್ ದಿ ಡೈಪೋಲ್. ಐದರ್ ಅಂದರೆ ಪಾಸಿಟಿವ್ ಚಾರ್ಜ್ ಆ ನೆಗೆಟಿವ್ ಚಾರ್ಜ್ನ ಮ್ಯಾಗ್ನಿಟ್ಯೂಡ್. 2a ಮೀನ್ಸ್ ಲೆಂತ್ ಆಫ್ ದಿ ಡೈಪೋಲ್ ಆರ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಚಾರ್ಜಸ್ ಆಫ್ ದಿ ಡೈಪೋಲ್ ಅಂತ ಕರಿತೀವಿ. ಇಲ್ಲಿ ಎಕ್ಸಾಮ್ ಏನು ಕೇಳ್ತಪ್ಪ ಅಂದರೆ ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅಂದರೆ ಏನು ಅಂತ ಕೇಳ್ತಾನೆ. ಅದನ್ನು ಈಸಿಯಾಗಿ ಬರೀರಿ, ನೋಡ್ಕೊಂಬರೀರಿ. ದಿ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಚಾರ್ಜ್ ಆಫ್ ದಿ ಡೈಪೋಲ್ ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಚಾರ್ಜಸ್ ಆಫ್ ದಿ ಡೈಪೋಲ್ ಇಸ್ ಕಾಲ್ಡ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಅಥವಾ ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಐದರ್ ಚಾರ್ಜ್ ಆಫ್ ದಿ ಡೈಪೋಲ್ and length of the dipole is called electric dipole moment. In magnitude is given by the formula P equals Q into 2a. P equals Q 2a, where P is known as electric dipole moment, Q is known as magnitude of either charge of the dipole, 2a means length of the dipole, the distance between the charges of the dipole. ನೆಕ್ಸ್ಟು ಡಿರೈವೇಷನ್ ಪಾರ್ಟ್ ಬರುತ್ತೆ. ಆ ಡಿರೈವೇಷನ್ ಪಾರ್ಟ್ ಬಂದಾಗ ಕ್ಯೂ ಇಂಟು 2a ಪ್ಲಸಲ್ಲಿ ಪಿ ಬರ್ಕೊಬೋದು. ಇದನ್ನ 2 ಮಾರ್ಕ್ಸ್ ಪ್ರಾಬ್ಲಮ್ ಕೇಳ್ತಾನೆ. ಮತ್ತೆ ಈ ಫಾರ್ಮ್ ಗೊತ್ತಿರಲಿ. ಇಲ್ಲಿ
ಇಸ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಇಸ್ ಸ್ಕೇಲರ್ ವೆಕ್ಟರ್ ಅಂತ ಕೇಳಿದಾಗ ಪಾಯಿಂಟ್ ನಂಬರ್ ಇಲ್ಲಿ ಡೈರೆಕ್ಷನ್ ಐತೆ, ಡಿಸ್ಟೆನ್ಸ್ ಐತೆ. ಪಾಯಿಂಟ್ ನಂಬರ್ 1, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅದು ಸ್ಕೇಲರ್ ಅಲ್ಲ, ಇಟ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಹಾಗಾದರೆ ನಿಮ್ಗೆ ವೆಕ್ಟರ್ ಫಾರ್ಮ್ ಬರೋದನ್ನು ಕೇಳಿದಾನೆ, ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಇನ್ ವೆಕ್ಟರ್ ಫಾರ್ಮ್ ಅಂತ ಕೇಳಿದ್ರೆ ಏನು ಮಾಡಿದ್ರೆ ಏನಿಲ್ಲಪ್ಪ ಇಲ್ಲಿ ಇನ್ನು ವೆಕ್ಟರ್ ಈ ಫಾರ್ಮ್ ಐತಲ್ವಾ, ಪಿ ಅನ್ನೋದು ವೆಕ್ಟರ್ ಆಗಿರೋದ್ರಿಂದ ಪಿ ತಲೆ ಮೇಲೆ ಆ್ಯರೋ ಮಾರ್ಕ್ ಹಾಕಿ ಕ್ಯೂ 2a ಯೂನಿಟ್ ವೆಕ್ಟರ್ ಬರೀಬೇಕು, ಪಿ ಕೆ ಬರ್ಕೊಳ್ಳಿ. ಪ್ರೀವಿಯಸ್ ಡಿರೈವೇಷನಲ್ಲಿ ಆರ್ ಬದಲು ಆರ್ ಕೆ ಬರ್ಕೊಂಡಿದೆ, ಇಲ್ಲಿ ಪಿ ಇರೋದ್ರಿಂದ ಪಿ ಕೆ ಬರ್ಕೊಂಡಿದ್ದೀನಿ. ಪಿ ಕ್ಯಾಪ್ ಇಸ್ ದಿ ಯೂನಿಟ್ ವೆಕ್ಟರ್ ಇನ್ ಡೈರೆಕ್ಷನ್ ಫ್ರಮ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್. ಆ ಯೂನಿಟ್ ವೆಕ್ಟರ್ ಏನು ಮಾಡುತ್ತಪ್ಪ ಅಂದರೆ ಆ ಡೈಪೋಲ್ನ ಡೈರೆಕ್ಷನ್ನ ತೋರಿಸುತ್ತೆ. ಮತ್ತು ಒನ್ ಮೋರ್ ಇಂಪಾರ್ಟೆಂಟ್, ರೈಟ್ ದಿ ಎಸ್ ಐ ಯೂನಿಟ್ ಆಫ್ ಡೈಪೋಲ್ ಮೂಮೆಂಟ್. ಎಕ್ಸಾಮ್ ಕೇಳಿದಾನೆ, ರೈಟ್ ದಿ ಎಸ್ ಐ ಯೂನಿಟ್ ಆಫ್ ಡೈಪೋಲ್ ಮೂಮೆಂಟ್ ಅಂದರೆ ಇಲ್ಲಿ ನೋಡಿ ಫಾರ್ಮುಲಾ ನೋಡಿದಾಗ ಕ್ಯೂ ಅಂದರೆ ಚಾರ್ಜ್, ದ ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲಮ್, 2a ಅಂದರೆ ಲೆಂತ್ ಆಫ್ ದಿ ಡೈಪೋಲ್, ದ ಯೂನಿಟ್ ಆಫ್ ಲೆಂತ್ ಇಸ್ ಮೀಟರ್, ಎರಡು ಸೇರಿಸಿದ್ರೆ ಏನಾಗುತ್ತೆ ಕೂಲಮ್ ಮೀಟರ್. ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಈಸ್ ಕೂಲಮ್ ಮೀಟರ್. ಈ ಎಕ್ಸಾಮಲ್ಲಿ ನಿಮ್ಗೆ ಜಾಸ್ತಿ 1 ಮಾರ್ಕ್ ಕ್ವಶನ್ 2 ಮಾರ್ಕ್ ಕ್ವಶನ್ ಕೇಳ್ತಾನೆ. 2 ಮಾರ್ಕ್ ಕ್ವಶನ್ ಕೇಳ್ತು ಅಂದರೆ ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್ ಆ್ಯಂಡ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂತ ಕೇಳ್ತಾನೆ. ಆಗ ಈ ಎಲೆಕ್ಟ್ರಿಕ್ ಡೈಪೋಲ್ ಡೆಫಿನೇಷನ್ ಬರೀ 1 ಮಾರ್ಕ್ಸು, ಡೈಪೋಲ್ ಮೂಮೆಂಟ್ ಡೆಫಿನೇಷನ್ ಬರೀ 1 ಮಾರ್ಕ್ಸು. ಅಕಸ್ಮಾತ್ ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ರೈಟ್ ದಿ ಎಸ್ ಐ ಯೂನಿಟ್ ಅಂತ ಕೇಳಿದಾಗ ಡೆಫಿನೇಷನ್ ಬರೀರಿ 1 ಮಾರ್ಕ್ಸ್. ನೆಕ್ಸ್ಟ್ ಪಾಯಿಂಟ್ ಏನು ಬರೆಯೋಕೆ ಹೋಗ್ಬೇಡಿ, ದ ಎಸ್ ಐ ಯೂನಿಟ್ ಆಫ್ ಡೈಪೋಲ್ ಮೂಮೆಂಟ್ ಇಸ್ ಕೂಲಮ್ ಮೀಟರ್ ಅಂತ ಬರೀರಿ 1 ಮಾರ್ಕ್ಸ್. ಇಲ್ಲಿ 1 ಮಾರ್ಕ್ ಕ್ವಶನ್ 2 ಮಾರ್ಕ್ ಕ್ವಶನ್ ಬರ್ತಾವೆ ಅಷ್ಟೇ ನಿಮಗೆ. ಮತ್ತು ಇನ್ ಸಿ ಜಿ ಎಸ್ ಸಿಸ್ಟಮ್ ದ ಯೂನಿಟ್ ಆಫ್ ಡೈಪೋಲ್ ಮೂಮೆಂಟ್ ಇಸ್ ಡಿಬೈ. ಇದು ಕೆಮಿಸ್ಟ್ರಿ ಬರುತ್ತೆ, ಫಿಸಿಕ್ಸ್ ಏನು ಜಾಸ್ತಿ ಕೇಳಲ್ಲ. ಅಂದರೆ 1 ಡಿಬೈ ಅಂದರೆ ಎಷ್ಟು ಕೂಲಮ್ ಮೀಟ್ರ್ ಅಂತ ಹೇಳ್ತೀವಿ. 1 ಡಿಬೈ ಈಸ್ ಈಕ್ವಲ್ ಟು 3.333 × 10⁻³ ಕೂಲಮ್ ಮೀಟರ್. ಇಲ್ಲಿ ನಾವೇನಪ್ಪ ಇಂಪಾರ್ಟೆಂಟ್ ಅಂದರೆ ಎಲೆಕ್ಟ್ರಿಕ್ ಡೈಪೋಲ್ ಅಂದರೆ ಏನು, ಆ ಡೈಪೋಲ್ ಅಂದ ತಕ್ಷಣ ನಾವು ಚಿತ್ರನ ಹೇಗೆ ಬರ್ಕೋಬೇಕು, ಕಣ್ಣು ಮುಚ್ಕೊಂಡು ಹಿಂಗೆ ಬರ್ಕೊಬೇಕಾಗುತ್ತೆ. ಮತ್ತು ಡೈಪೋಲ್ ಮೂಮೆಂಟ್ ಅಂದರೆ ಏನು, ಅದು ಫಾರ್ಮುಲಾ ಹೆಂಗೆ ಬರುತ್ತೆ, ಆ ಡೈಪೋಲ್ ಮೂಮೆಂಟು ಸ್ಕೇಲರ ವೆಕ್ಟರ, ಆದರೆ ಅದೇ ಡೈಪೋಲ್ ಮೂಮೆಂಟ್ನ ಮ್ಯಾಗ್ನಿಟ್ಯೂಡಲ್ಲಿ ಹೆಂಗೆ ಬರಿಬೋದು, ವೆಕ್ಟರ್ಸಲ್ಲಿ ಹೆಂಗೆ ಬರಿಬೋದು ಅಂತ ತಿಳ್ಕೊಂಡಿದ್ದೀವಿ. ಮತ್ತು ಆ ಡೈಪೋಲ್ ಮೂಮೆಂಟ್ ಹೊಸ ಯೂನಿಟ್ ಬಂತು ಕೂಲಮ್ ಮೀಟರ್. ಚಾರ್ಜ್ಗೆ ಯೂನಿಟು ಕೂಲಮು, ಲೆಂತ್ಗೆ ಮೀಟರ್. ಕೂಲಮ್ ಮೀಟರ್ ಇಸ್ ದಿ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್. ನಾವೀಗ ಕಲ್ತಿರೋಂಥ ಕಾನ್ಸೆಪ್ಟಲ್ಲಿ 2 ಯೂನಿಟ್ ಕಲ್ತಿದ್ವಿ. ದ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಈಸ್ ನ್ಯೂಟನ್ ಪರ್ ಕೂಲಮ್ ಆರ್ ವೋಲ್ಟ್ ಪರ್ ಮೀಟರ್. ದ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಈಸ್ ಕೂಲಮ್ ಮೀಟರ್. ದಿಸ್ ಇಸ್ ದಿ ಕಾನ್ಸೆಪ್ಟ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್. ಡೈಪೋಲ್ ಅಂದರೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಪಾಸಿಟಿವ್ ಚಾರ್ಜ್ ಇರ್ತವೆ, ಅವುಗಳ ನಡುವೆ ಸ್ಮಾಲ್ ಡಿಸ್ಟೆನ್ಸ್ ಇರುತ್ತೆ. ಅಂದರೆ ಎ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ separated by a small distance is called an electric dipole. Dipole moment ಅಂದರೆ the product of magnitude of either charge of the dipole and the length of the dipole is called electric dipole moment. ಈ ಫಾರ್ಮುಲಾ ಜ್ಞಾಪನಕ್ಕಿರಲಪ್ಪ, P is equal to Q into 2a. ನೆಕ್ಸ್ಟ್ Q into T ಅಂತ ಬಂದಾಗ ಡಿರೈವೇಷನ್ ಪಾರ್ಟಲ್ಲಿ ಆ ಪ್ಲೇಸಲ್ಲಿ P ಅಂತ ಬರ್ಕೋತಾರೆ. 2 ಮಾರ್ಕ್ಸ್ ಪ್ರಾಬ್ಲಮ್ನ ಕೊಟ್ಟಾಗ ಈ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. Next, we are going to one more concept, electric flux. ಇಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ಏನಪ್ಪ ಅಂದರೆ ಇಲ್ಲಿ ಯಾವುದೇ ಒಂದು ಸರ್ಫೇಸ್ ಐತೆ ನೋಡಿ, ಯಾವುದೇ ಒಂದು ಸರ್ಫೇಸ್ ಐತೆ, ಪ್ಲೇನ್ ಸರ್ಫೇಸ್ ಐತೆ, ಇವೆಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಈ ಪ್ಲೇನ್ ಸರ್ಫೇಸ್ ಮುಖಾಂತರ ಎಷ್ಟು ಫೀಲ್ಡ್ ಲೈನ್ಸ್ಗಳು ನಾರ್ಮಲಾಗಿ ಹೋಗ್ತಾ ಇದ್ದಾವೋ ಅದನ್ನು ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ನೋಡಿ, ದಿಸ್ ಇಸ್ ದಿ ಪ್ಲೇನ್ ಸರ್ಫೇಸ್, ದಿಸ್ ಆರ್ ನೋನ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹಿಂಗೆ ಹೋಗ್ತಾ ಇದ್ದಾವೆ, ಒಳಗಡೆ ಹೋಗ್ತಾ ಇಲ್ಲ, ಪ್ಲೇನ್ ಸರ್ಫೇಸ್ ಮೇಲ್ಗಡೆ ಹೋಗ್ತಾ ಇದ್ದಾವೆ, ಪಾಸ್ ಆಗ್ತಾ ಇದ್ದಾವೆ. ಎಷ್ಟು ಹೋಗ್ತಾ ಇದ್ದಾವೆ ನೋಡಿ, ದಿಸ್ ಆರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಸ್ ದಿ ಗಿವನ್ ಸರ್ಫೇಸ್. ಎಕ್ಸಾಂಪಲ್ 1 ಮಾರ್ಕ್ಸ್ ಕೇಳ್ತಾನೆ, ಡಿಫೈನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ದಿ ಟೋಟಲ್ ನಂಬರ್ ಆಫ್, ಎಷ್ಟಿದಾವು ನಂಬರ್ ಆಫ್ ಅವೆ, ದಿ ಟೋಟಲ್ ನಂಬರ್ ಆಫ್ ಯಾರಿವರು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನು ಮಾಡ್ತಿದ್ದೇವೆ, ಪಾಸ್ ಆಗ್ತಿವೆ. ದಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪಾಸಿಂಗ್, ಹೇಗೆ ಇಂಪಾರ್ಟೆಂಟ್, ನಾರ್ಮಲಿ ಥ್ರೂ ದಿ ಗಿವನ್ ಸರ್ಫೇಸ್. ಈ ಗಿವನ್ ಸರ್ಫೇಸ್ ಮುಖಾಂತರ ನಾರ್ಮಲಾಗೆ ಪಾಸ್ ಆಗ್ತಿರೋವಂಥ
ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನಾವು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕರಿತೀವಿ. ಇಂಪಾರ್ಟೆಂಟ್ ಅಪ್ಪ. ದಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಪಾಸಿಂಗ್ ನಾರ್ಮಲಿ ಥ್ರೂ ದಿ ಗಿವನ್ ಸರ್ಫೇಸ್ ಇಸ್ ಕಾಲ್ಡ್ ಎಲೆಕ್ಟ್ರಿಕ್ ಫ್ಲಕ್ಸ್. ದೀಸ್ ಆರ್ ನೋನ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಹಾಗಾದರೆ ಈ ಸರ್ಫೇಸ್ದು ಏರಿಯಾ ಇರುತ್ತೆ, ಲೆಂತ್ ಇಂಟು ಬ್ರೆಡ್ತ್. ಹಾಗಾದರೆ ಯಾವುದಾದ್ರೂ ಒಂದು ಪಾರ್ಟ್ ಮುಖಾಂತರ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್, ನೋಡಿ ಈ ಪಾರ್ಟ್ ಮುಖಾಂತರ ಎಷ್ಟು ಹೋಗ್ತಾ ಇದ್ದಾವೆ, ಈ ಪಾರ್ಟ್ ಮುಖಾಂತರ ಎಷ್ಟು ಹೋಗ್ತಾ ಇದ್ದಾವೆ, ಈ ಪಾರ್ಟ್ ಮುಖಾಂತರ ಎಷ್ಟು ಹೋಗ್ತಾ ಇದ್ದಾವೆ, ಈ ಎಂಟೈರ್ ಸರ್ಫೇಸ್ ತಗೊಂಡ್ರೆ ಎಷ್ಟು ಹೋಗ್ತದೆ ನೋಡೋಣ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್, ಬರೀ ಫಾರ್ಮುಲಾ ಫಾರ್ ದಿ ನೆಕ್ಸ್ಟ್ ಡಿರೈವೇಷನ್ ಪಾರ್ಟ್. ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಸ್ಮಾಲ್ ಏರಿಯಾ ಎಲಿಮೆಂಟ್. ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಸ್ಮಾಲ್ ಏರಿಯಾ ಎಲಿಮೆಂಟ್. ಮೇಲ್ಗಡೆ ಡಯಾಗ್ರಾಮ್ನೇ ಅಬ್ಸರ್ವ್ ಮಾಡಿದ್ದೀವಿ ನೋಡಿ. ದಿಸ್ ಆರ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ದಿಸ್ ಇಸ್ ದಿ ಪ್ಲೇನ್ ಸರ್ಫೇಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಆ ಸರ್ಫೇಸ್ ಮೇಲೆ ಹೋಗ್ತಾ ಇದ್ದಾವೆ. ಈ ಯಾವುದಾದ್ರು ಸ್ಮಾಲ್ ಪಾರ್ಟ್ ತೊಗೊಂಡ್ರೆ, ಇಷ್ಟು ತೊಗೊಂಡ್ರೆ, ಈ ಪಾರ್ಟ್ ತೊಗೊಂಡ್ರೆ, ಈ ಸ್ಮಾಲ್ ಪಾರ್ಟ್ ತೊಗೊಂಡಾಗ ಈ ಸ್ಮಾಲ್ ಪಾರ್ಟ್ ಮುಖಾಂತರ ಎಷ್ಟು ಲೈನ್ಸ್ ಪಾಸ್ ಆಗ್ತಾಯಿದ್ದಾವೆ ಮತ್ತು ಎಂಟೈರ್ ಸರ್ಫೇಸ್ ತೊಗೊಂಡಾಗ ಎಷ್ಟು ಪಾಸ್ ನೋಡೋಣ. ಇಲ್ಲಿ ಹಿಯರ್ E is known as electric field. This is the area. Small area of the surface. E ಅಂದರೆ area element. Theta. Theta is known as the angle between the area element A and electric field E. In this diagram, E cos theta ಐತೆ. E cos theta is known as component of the electric field. E cos theta is known as component of the electric field along the normal. ಈ ನಾರ್ಮಲ್ ಆಗಿದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ನಾರ್ಮಲ್ ಆಗಿದ್ದಾಗ ಅದರ ಕಾಂಪೊನೆಂಟ್ ಯಾವುದಪ್ಪ ಅಂದರೆ E cos theta. ಇಲ್ಲಿ ಎರಡು ಫಾರ್ಮುಲಾ ಬರುತ್ತೆ ಅಷ್ಟೇ. ಇಲ್ಲಿ ಒಂದು, ವಾಟ್ ಇಸ್ ದಿ ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸಿಂಗ್ ಥ್ರೂ ದಿ ಸ್ಮಾಲ್ ಏರಿಯಾ ಎಲಿಮೆಂಟ್. ಸ್ಮಾಲ್ ಏರಿಯಾ ಎಲಿಮೆಂಟ್ ಅಂದರೆ ಈ ಸ್ಮಾಲ್ ಏರಿಯಾ ಮುಖಾಂತರ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಪಾಸ್ ಆದಾಗ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ತುಂಬ ಪಾಸ್ ಆಯ್ತವಪ್ಪ ಅಂದರೆ ನೋಡಿ. ದಿ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಿ ಸ್ಮಾಲ್ ಏರಿಯಾ ಎಲಿಮೆಂಟ್ ಈಸ್, ಸ್ಮಾಲ್ ಏರಿಯಾ ಅಂದರೆ ಡೆಲ್ಟಾ ಎ, ಸ್ಮಾಲ್ ಫ್ಲಕ್ಸ್ ಅಂದರೆ ಡೆಲ್ಟಾ ಪೈ ಇ. ದಿ electric flux passing through the small area element is given by formula delta pi E is equal to E cos theta into delta A. Delta A means area of the small element. Delta pi means the electric flux passing through the small area element. ಆ ಸ್ಮಾಲ್ ಏರಿಯಾ ಎಲಿಮೆಂಟ್ ಮುಖಾಂತರ ಹೋದಾಗ ಎಷ್ಟು ಫೀಲ್ಡ್ ಲೈನ್ಸ್ ಪಾಸ್ ಆಗುತ್ತೆ ಇದು. ಹಾಗಾದರೆ ಈ ಎಂಟೈರ್ ಸರ್ಫೇಸ್ ತಗೊಂಡ್ರೆ, ಫುಲ್ ಈ ಇಡೀ ಪ್ಲೇನ್ ಸರ್ಫೇಸ್ ತಗೊಂಡ್ರೆ ಈ ಎಂಟೈರ್ ಏರಿಯಾ ಮುಖಾಂತರ ಎಷ್ಟು ಹೋಗ್ತಾಯಿದೆ ಅಂದರೆ ದಿ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸಿಂಗ್ ಥ್ರೂ ದಿ ಗಿವನ್ ಪ್ಲೇನ್ ಸರ್ಫೇಸ್, ಎಂಟೈರ್ ಸರ್ಫೇಸ್. ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸಿಂಗ್ ಥ್ರೂ ದಿ ಗಿವನ್ ಸರ್ಫೇಸ್ ಬಂದಾಗ ಏನು ಮಾಡ್ತೀವಿ, ಪೈ ಇ ಈಸ್ ಈಕ್ವಲ್ ಟು, ಅಂದರೆ ಸ್ಮಾಲ್ ಪಾರ್ಟ್ ಎಲ್ಲ ಸೇರಿಸ್ಕೊಂಡ್ರೆ ಏನಾಗುತ್ತೆ, ಸಮ್ಮೇಷನ್. ನೋಡಿ, ಈ ಪಾರ್ಟು ಸ್ಮಾಲ್ ಎಲ್ಲ ಪಾರ್ಟು ಸೇರಿಸ್ಕೊಂಡಾಗ ಎಷ್ಟು ಫ್ಲಕ್ಸ್ ಪಾಸ್ ಆಗ್ತೈತೆ ಅಂದರೆ ಇಡೀ ಸರ್ಫೇಸ್, ಎಂಟೈರ್ ಸರ್ಫೇಸ್ ಸೇರಿಸ್ಕೊಂಡಾಗ ಏನಪ್ಪ ಆಗುತ್ತೆ ಅಂದರೆ ಇದು. ದಿ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಗಿವನ್ ಸರ್ಫೇಸ್ ಇಸ್ ಗಿವನ್ ಬೈ ಪೈ ಇ ಈಸ್ ಈಕ್ವಲ್ ಟು ಡೆಲ್ಟಾ ಪೈ ಬದಲು ಪೈ ಹಾಕೊಳ್ಳಿ, ಇದೀ ಕಡೆ ಮುಂದೆ ಏನಾಗುತ್ತೆ, ಸಮ್ಮೇಷನ್ ಆಗುತ್ತೆ. ಸಮ್ಮೇಷನ್ ಆಫ್ ಇ ಡೆಲ್ಟಾ ಎ ಕಾಸ್ ಥೀಟಾ, ಅಥವಾ ಪೈ ಇ ಈಸ್ ಈಕ್ವಲ್ ಟು ಸಮ್ಮೇಷನ್ ಆಫ್ ಡಾಟ್ ಪ್ರಾಡಕ್ಟ್ ಬರ್ಬೋದು. ಎ ಬಿ ಕಾಸ್ ಥೀಟಾ ಅಂದರೆ ಎ ಡಾಟ್ ಬಿ, ಇಲ್ಲಿ ಇ ಡೆಲ್ಟಾ ಎ ಕಾಸ್ ಥೀಟಾ ಅಂದರೆ ವೆಕ್ಟರ್ ನೋಟೇಷನ್ ಬರೆದಾಗ ವೆಕ್ಟರ್ ಇ ಡಾಟ್ ಡೆಲ್ಟಾ ಎ. ಈಗಾರ ಬರೀಬೋದು, ನಿಮಗೆ ನೆಕ್ಸ್ಟ್ ಪಾಯಿಂಟ್ ಆಫ್ ನೆಕ್ಸ್ಟ್ ಡಿರೈವೇಷನ್ಗೆ ಇವೆರಡು ಫಾರ್ಮುಲಾ ಗೊತ್ತಿರಬೇಕು. ದಿ ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸಿಂಗ್ ಟು ದಿ ಸ್ಮಾಲ್ ಏರಿಯಾ ಎಲಿಮೆಂಟ್ ಆಫ್ ದಿ ಸರ್ಫೇಸ್ ಇಸ್ ಡೆಲ್ಟಾ ಪೈ ಈಸ್ ಈಕ್ವಲ್ ಟು ಇ ಕಾಸ್ ಥೀಟಾ ಡೆಲ್ಟಾ ಎ. ಎಂಟೈರ್ ಸರ್ಫೇಸ್ ತಗೊಂಡಾಗ ಎಷ್ಟು ಫ್ಲಕ್ಸ್ ಹೋಗ್ತಾವಪ್ಪ, ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾವೆ ಅಂದರೆ ದಿ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಸಿಂಗ್ ಟು ದಿ ಎಂಟೈರ್ ಗಿವನ್ ಸರ್ಫೇಸ್ ಇಸ್ ಗಿವನ್ ಬೈ ಪೈ ಈಸ್ ಈಕ್ವಲ್ ಟು ಸಮ್ಮೇಷನ್ ಆಫ್ ಇ ಡೆಲ್ಟಾ ಎ ಕಾಸ್ ಥೀಟಾ, ಅಥವಾ ಪೈ ಈಸ್ ಈಕ್ವಲ್ ಟು ಸಮ್ಮೇಷನ್ ಆಫ್ ವೆಕ್ಟರ್ ಇ ಡಾಟ್ ಡೆಲ್ಟಾ ಎ. ದಿಸ್ ಇಸ್ ದಿ ವೆಕ್ಟರ್ ಫಾರ್ಮ್. ಈಗ ಅಬ್ಸರ್ವ್ ಮಾಡ್ಕೊಳ್ಳೋಣ. ಕೆಲವೊಂದು ಪಾಯಿಂಟ್ ನೋಡಿದಾಗ ಎಲೆಕ್ಟ್ರಿಕ್ ಫ್ಲಕ್ಸು ಸ್ಕೇಲರ ವೆಕ್ಟರಾ?
ಇಲ್ಲಿ ಡೈರೆಕ್ಷನ್ ಏನಿಲ್ಲ. ಇಲ್ಲಿ ನಮಗೆ ಒಂದು ಪ್ಲೇನ್ ಸರ್ಫೇಸ್ ಮುಖಾಂತರ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗೂ ಪಾಸ್ ಆಗ್ತವೆ ನೋಡಿ. ವಾಟ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್? ಇಲ್ಲಿ ನಂಬರ್ಸ್ ಬಗ್ಗೆ ಹೇಳ್ತೈತೆ. ದಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಇಲ್ಲಿ ಡೈರೆಕ್ಷನ್ ಬಗ್ಗೆ ಹೇಳ್ತಿಲ್ಲ. ದಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ನಾರ್ಮಲಿ ಥ್ರೂ ದಿ ಗಿವನ್ ಸರ್ಫೇಸ್. ನಂಬರ್ ಬಗ್ಗೆ ಹೇಳಿದ್ರೆ ನಂಬರ್ ಮೀನ್ಸ್ ಮ್ಯಾಗ್ನಿಟ್ಯೂಡ್ ಆಗುತ್ತೆ. ಅಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನೋದು ವೆಕ್ಟರ್ ಅಲ್ಲ, ಇಟ್ಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಎಲೆಕ್ಟ್ರಿಕ್ ಫ್ಲಕ್ಸು ಯಾವಾಗ ಮ್ಯಾಕ್ಸಿಮಮ್ ಇರುತ್ತೆ ಅಥವಾ ಯಾವಾಗ ಪಾಸಿಟಿವ್ ಇರುತ್ತಪ್ಪ ಅಂದರೆ ವೆನ್ ಥೀಟಾ ಈಕ್ವಲ್ಸ್ ನಾರ್ಮಲ್. ಥೀಟಾ ಈಕ್ವಲ್ಸ್ 0 ಡಿಗ್ರಿ. ನಾರ್ಮಲ್ ಮೀನ್ಸ್ ದರ್ ಇಸ್ ನೋ ಆ್ಯಂಗಲ್ ಬಿಟ್ವೀನ್ ಇ ಆ್ಯಂಡ್ ಎ. ಅಂದರೆ ದರ್ ಇಸ್ ನೋ ಆ್ಯಂಗಲ್ ಬಿಟ್ವೀನ್ ಇ ಆ್ಯಂಡ್ ಎ ಅಂದರೆ ವೆನ್ ಥೀಟಾ ಈಕ್ವಲ್ಸ್ 0 ಡಿಗ್ರಿ ಆ್ಯಂಡ್ ನಾರ್ಮಲ್ ಆರ್ 0 ಡಿಗ್ರಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಮ್ಯಾಕ್ಸಿಮಮ್ ಆರ್ ಪಾಸಿಟಿವ್. ವಾಟ್ಸ್ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್? ಇಫ್ ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ ಆದಾಗ ಏನಾಗುತ್ತೆ, ಇಲ್ಲಿ ಫ್ಲಕ್ಸ್ ಫಾರ್ಮ್ನಲ್ಲಿ ಕಾಸ್ ಥೀಟಾ ಇದೆ. ಕಾಸ್ 0 ಅಂದರೆ 1 ಆಯಿತು. 1 ಅಂದರೆ ಏನಾಗುತ್ತೆ ಇ ಇಂಟು ಡೆಲ್ಟಾ ಎ. ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಪೈ ಈಸ್ ಈಕ್ವಲ್ ಟು ಇ ಇಂಟು ಡೆಲ್ಟಾ ಎ. ಪಾಸಿಟಿವ್ ಅಂತ ನಾನು ಕೇಳಿ ವಾಟ್ಸ್ ದಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ಪೈ ಈಕ್ವಲ್ಸ್ ಇ ಇಂಟು ಡೆಲ್ಟಾ ಎ. ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್, ಡೆಲ್ಟಾ ಎ ಅಂದರೆ ಏರಿಯಾ, ಸ್ಮಾಲ್ ಎಲಿಮೆಂಟ್. ವೆನ್ ಪೈ ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಮಿನಿಮಮ್ ಆರ್ 0. ಯಾವಾಗ? ವೆನ್ ಥೀಟಾ ಈಕ್ವಲ್ಸ್ 90 ಡಿಗ್ರಿ. ವೆನ್ ಥೀಟಾ ಈಕ್ವಲ್ಸ್ 90 ಡಿಗ್ರಿ ಅಂದಾಗ ಕಾಸ್ 90 ಏನಾಯಿತು? 0 ಆಯಿತು. 0 ಇಂಟು ಇ ಇಂಟು ಡೆಲ್ಟಾ ಎ 0 ಆಯಿತು. ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಮಿನಿಮಮ್ ವೆನ್ ಥೀಟಾ ಈಕ್ವಲ್ಸ್ 90 ಡಿಗ್ರಿ. 90 degree means when electric field lines the electric field lines are passing perpendicular to the direction of the electric field. ಅಂದರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗಳು ಪಾಸ್ ಆದಾಗ ದಿ ಆ್ಯಂಗಲ್ ಬಿಟ್ವೀನ್ ಏರಿಯಾ ಎಲಿಮೆಂಟ್ ಆ್ಯಂಡ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ 90 ಡಿಗ್ರಿ ಆಗುತ್ತೆ. ಕಾಸ್ 90 ಈಕ್ವಲ್ 0 ಡಿಗ್ರಿ. ಕಾಸ್ 90 0 ಡಿಗ್ರಿ ಆದಾಗ ಫ್ಲಕ್ಸ್ ಏನಾಗುತ್ತೆ? 0 ಆಗುತ್ತೆ. ಫ್ಲಕ್ಸ್ ಇಸ್ ಮಿನಿಮಮ್ ಆರ್ 0 ವೆನ್ ಥೀಟಾ ಈಕ್ವಲ್ಸ್ 90 ಡಿಗ್ರಿ. ದ ಮಿನಿಮಮ್ ವ್ಯಾಲ್ಯೂ ಮೀನ್ಸ್ 0. ವೆನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ನೆಗೆಟಿವ್. ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ನೆಗೆಟಿವ್ ಯಾವಾಗ? ವೆನ್ ಥೀಟಾ ಈಕ್ವಲ್ಸ್ 180 ಡಿಗ್ರಿ. ದಿ ಆ್ಯಂಗಲ್ ಬಿಟ್ವೀನ್ ಇ ಆ್ಯಂಡ್ ಎ ಈಸ್ 180 ಡಿಗ್ರಿ ಆದಾಗ ಏನಪ್ಪ ಆಗುತ್ತೆ ಅಂದರೆ ಫ್ಲಕ್ಸ್ ಇಸ್ ನೆಗೆಟಿವ್. ಅಂದರೆ ಥೀಟಾ ಈಕ್ವಲ್ಸ್ 180 ಆದಾಗ ಕಾಸ್ 180 -1 ಆಗುತ್ತೆ. -1 ಇಂಟು ಇ ಇಂಟು ಡೆಲ್ಟಾ ಎ ಮೈನಸ್ ಇ ಇಂಟು ಡೆಲ್ಟಾ ಎ. ದಿಸ್ ಇಸ್ ಇನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ನೆಗೆಟಿವ್ ವೆನ್ ಥೀಟಾ ಈಕ್ವಲ್ಸ್ 180 ಡಿಗ್ರಿ. ಒಂದು ಮತ್ತೆ ಎಕ್ಸಾಂಪಲ್ ಕೇಳಿದೆ ನಿಮಗೆ. ರೈಟ್ ದಿ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್. ಒನ್ ಮೋರ್ ಯೂನಿಟ್. ಎಲೆಕ್ಟ್ರಿಕ್ ಫ್ಲಕ್ಸ್ಗೆ ಎಸ್ ಐ ಯೂನಿಟ್ ಬರೀರಿ ಅಂತ ಕೇಳಿದಾಗ ನೋಡಿ, ಎಲೆಕ್ಟ್ರಿಕ್ ಫ್ಲಕ್ಸ್ ಮ್ಯಾಕ್ಸಿಮಮ್ ಫಾರ್ಮ್ ನೋಡಿ. ವಾಟ್ ಇಸ್ ದಿ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್? ನ್ಯೂಟನ್ ಪರ್ ಕೂಲಮ್. ವಾಟ್ ಇಸ್ ಯೂನಿಟ್ ಆಫ್ ಏರಿಯಾ? ಮೀಟರ್ ಸ್ಕ್ವೇರ್. ಅವಾಗ ಏನಪ್ಪ ಆಗುತ್ತೆ ಅಂದರೆ ನೋಡಿ, ಪೈ ಈಕ್ವಲ್ಸ್ ಇ ಇಂಟು ಡೆಲ್ಟಾ ಎ. ದ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನ್ಯೂಟನ್ ಪರ್ ಕೂಲಮ್. ದ ಯೂನಿಟ್ ಆಫ್ ಏರಿಯಾ ಇಸ್ ಮೀಟರ್ ಸ್ಕ್ವೇರ್. ಅವಾಗೇನು ಸಿಗುತ್ತೆ? ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್. ರೈಟ್ ದಿ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕೇಳಿದಾಗ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್. ನೋಡಿ, ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್. ಇದು ಎಕ್ಸಾಮ್ ಇಂಪಾರ್ಟೆಂಟ್ ಅಪ್ 1 ಮಾರ್ಕ್ಸ್ಗೆ. ಯಾವಾಗ ಪಾಸಿಟಿವ್ ಅಂತ ನಾನು ಕೇಳಿ ಮ್ಯಾಕ್ಸಿಮಮ್ ಕೇಳಿದಾಗ ಈ ಫಾರ್ಮುಲಾ ಇದು. ನಾರ್ಮಲ್ ಅಂದರೆ 0 ಡಿಗ್ರಿ. ಯಾವಾಗ 0 ಅಂದಾಗ ಥೀಟಾ ಈಕ್ವಲ್ಸ್ 90 ಡಿಗ್ರಿ. ಇಲ್ಲಿ 1 ಮಾರ್ಕ್ ಕ್ವಶನ್ಗಳು ಬರ್ತವೆ. ಡಿಫೈನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕೇಳ್ಬೋದು. ಇಲ್ಲ ಅಂದರೆ ವೆನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಮ್ಯಾಕ್ಸಿಮಮ್, ಮಿನಿಮಮ್, ನೆಗೆಟಿವ್ ಅಂತ ಕೇಳ್ಬೋದು. ರೈಟ್ ದಿ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇದು ಇಂಪಾರ್ಟೆಂಟ್ ಇದು. ಮತ್ತು ಈ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಸ್ಕೇಲರ್ ವೆಕ್ಟರ್ ಅಂದಾಗ ಸ್ಕೇಲರ್. In this section we are only learn about the concept electric field, electric field lines, electric dipole and electric flux. ಇಲ್ಲಿ ನಾವು ಹೊಸದಾಗಿ 3 ಯೂನಿಟ್ನ ಕಲಿತೋ ಈ ಸೆಕ್ಷನಲ್ಲಿ. ಒಂದು, ದ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇಸ್ ನ್ಯೂಟನ್ ಪರ್ ಕೂಲಮ್ ಆರ್ ವೋಲ್ಟ್ ಪರ್ ಮೀಟರ್. The unit of electric dipole moment is coulomb meter. The unit of electric flux is Newton meter square per coulomb. ಮತ್ತೇನು ಸ್ಟಡಿ ಮಾಡಬೇಕಪ್ಪ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ವೆಕ್ಟರ್ ಕ್ವಾಂಟಿಟಿ, ಸ್ಕೇಲರ್ ಅಲ್ಲ, ವೆಕ್ಟರ್ ಕ್ವಾಂಟಿಟಿ.
ಮತ್ತು ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಅನ್ನೋದು ಕೂಡ ವೆಕ್ಟರ್ ಕ್ವಾಂಟಿಟಿ, ಬಟ್ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಎ ಸ್ಕೇಲಾರ್ ಕ್ವಾಂಟಿಟಿ. 3 ಕ್ವಾಂಟಿಟಿ ಕಲಿತು. ಇಲ್ಲಿ ಇಂಪಾರ್ಟೆಂಟು 1 ಮಾರ್ಕ್ ಕ್ವಶನ್ಗೆ ಯಾವುದಪ್ಪ ಅಂದರೆ ಡಿಫೈನ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ, ನೆಕ್ಸ್ಟ್ ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್, ಡಿಫೈನ್ ಡೈಪೋಲ್ ಮೊಮೆಂಟ್, ಡಿಫೈನ್ ಎಲೆಕ್ಟ್ರಿಕ್ ಫ್ಲಕ್ಸ್. ಇವು 1 ಮಾರ್ಕ್ ಕ್ವಶನ್ಗಳು. ಮತ್ತು 3 ಮಾರ್ಕ್ ಕ್ವಶನ್ ಯಾವುದಪ್ಪ ಸ್ಟ್ಯಾಂಡ್ ಅಂದರೆ ಪ್ರಾಪರ್ಟೀಸ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ಇಂಪಾರ್ಟೆಂಟು, ಮತ್ತು ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟು ಯೂನಿಟ್ ಇಂಪಾರ್ಟೆಂಟು, ಮತ್ತು ಡಯಾಗ್ರಾಮ್ ಡ್ರಾ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಪಾಸಿಟಿವ್ ಚಾರ್ಜ್. ಎಕ್ಸಾಮ್ ಮತ್ತು 2 ಮಾರ್ಕ್ಸ್ ಕೇಳಿದ್ದಾನೆ. ಆಲ್ರೆಡಿ ಎಕ್ಸಾಮಲ್ಲಿ 2 ಮಾರ್ಕ್ಸ್ ಕೇಳಿದ್ದಾನೆ. ಡ್ರಾ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಚಾರ್ಜ್ Q ಗ್ರೇಟರ್ ದೆನ್ 0 ಆ್ಯಂಡ್ Q ಲೆಸ್ ದೆನ್ 0. ಅದು ಪಾಸಿಟಿವ್ ಚಾರ್ಜ್ ಕೇಳ್ಬೋದು, Q ಗ್ರೇಟರ್ ದೆನ್ 0 ಕೇಳ್ಬೋದು. ನೆಗೆಟಿವ್ ಚಾರ್ಜ್ ಕೇಳ್ಬೋದು, Q ಲೆಸ್ ದೆನ್ 0. ಆಲ್ರೆಡಿ ಎಕ್ಸಾಮಲ್ಲಿ 2 ಮಾರ್ಕ್ಸ್ ಕೇಳಿದೆ. ಡ್ರಾ ದಿ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಎ ಪಾಸಿಟಿವ್ ಚಾರ್ಜ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಅಂದಾಗ ಪಾಸಿಟಿವ್ ಚಾರ್ಜ್ ಅಂದಾಗ ಈ ಚಿತ್ರ ಬರೀರಿ, ಇಲ್ಲಿ ಆರೋ ಮಾರ್ಕ್ ಬರೀಬೇಕು, ಇಂಪಾರ್ಟೆಂಟ್ ಇದೆ. ನೆಗೆಟಿವ್ ಚಾರ್ಜ್ ಅಂತ ಕೇಳಿದಾಗ ಇದು ಬರೀರಿ. ಇದು 2 ಮಾರ್ಕ್ ಕ್ವಶನು. ಮತ್ತು 1 ಮಾರ್ಕ್ ಕ್ವಶನ್ನು ಡಿಫೈನ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್, ಡಿಫೈನ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಕೇಳ್ತಾನೆ. ಆಗ ಈ ಡೆಫಿನೇಷನ್ ಇಂಪಾರ್ಟೆಂಟು. ಅಂದರೆ ಡಿಫೈನ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಂದರೆ ಇಟ್ ಈಸ್ ದಿ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿ ಯೂನಿಟ್ ಪಾಸಿಟಿವ್ ಚಾರ್ಜ್ placed at a point in the electric field is called electric field intensity. The unit of electric field intensity is Newton per Coulomb. Important. Next, define dipole ಅಂದರೆ ಇದು ನೋಡಿ ಚಿತ್ರ. Dipole ಅಂದರೆ a pair of equal and opposite charges separated by very small distance. ಅಂದರೆ ಡೈಪೋಲ್ ಮೊಮೆಂಟ್ ನೋಡ್ಕೊಳ್ಳಿ, ಇಂಪಾರ್ಟೆಂಟ್. ಫಾರ್ಮುಲಾ ನೋಡ್ಕೊಳ್ಳಿ, ಫಾರ್ಮುಲಾ Q into 2A. ಮತ್ತು ಚಿತ್ರ ಕೇಳ್ಬೋದು. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡಯಾಗ್ರಾಮ್ಗಳು ಕೇಳ್ಬೋದಪ್ಪ. ಡ್ರಾ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ಯೂ ಟು ಎ ಪಾಸಿಟಿವ್ ಚಾರ್ಜ್ ಅಂದಾಗ ಇದು ಬರೀರಿ, ನೆಗೆಟಿವ್ ಚಾರ್ಜ್ ಅಂದಾಗ ಈ ಚಿತ್ರ ಬರೀರಿ. ಡ್ರಾ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಿಟ್ವೀನ್ ಡೈಪೋಲ್ ಅಥವಾ ಪೇರ್ ಆಫ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ಚಾರ್ಜ್ ಅಂದರೆ ಇದು ಬರೀರಿ. ಇದು ಆಲ್ರೆಡಿ ಎಕ್ಸಾಮಲ್ಲಿ 2 ಟೈಮ್ಸ್ ಕೇಳಿದ್ದಾನೆ. ಡ್ರಾ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬಿಟ್ವೀನ್ ಪೇರ್ ಆಫ್ ಈಕ್ವಲ್ ಪಾಸಿಟಿವ್ ಚಾರ್ಜ್ ಅಂದಾಗ ಈ ಚಿತ್ರ ಬರೀರಿ. ಮತ್ತು ನಿಮಗೆ ಎಕ್ಸಾಮಿಗೆ ಸ್ಟ್ಯಾಂಡರ್ಡ್ ಕ್ವಶನ್ ಪ್ರಾಪರ್ಟೀಸ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸು very important. Thank you.